ಎಲ್ಲರಿಗೂ ಜೈ ಜಿನೇಂದ್ರಗಳು. ನಾವು ಶ್ರೀಮದ್ ಭಗವತ್ ಕುಂದುಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅದ್ಯೋಪಾಂತ ಸ್ವಾಧ್ಯಾಯದ ಶೃಂಖಲೆಯನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ ನಾವು 21 ಸಂಚಿಕೆಯವರೆಗೆ ಸಂವರ ಅಧಿಕಾರವನ್ನು ಏನು ಮಾಡಿದ್ದೇವೆ ಅಂತಂದ್ರೆ ಪೂರ್ಣಗೊಳಿಸಿದ್ದೇವೆ. ಸಂವರ ಅಧಿಕಾರದಲ್ಲಿ ಭೇದ ವಿಜ್ಞಾನದ ಪ್ರಾಧಾನ್ಯತೆಯನ್ನು ಏನು ಮಾಡಿದರು ಅಂತಂದ್ರೆ ಆಚಾರ್ಯರು ತಿಳಿಸಿಕೊಟ್ರು. ಭೇದ ವಿಜ್ಞಾನ ಪ್ರಕಟಪಡಿಸುವುದರ ಅಭ್ಯಾಸದಿಂದ ಶುದ್ಧ ತತ್ವ ಏನಾಗ್ತದೆ ಅಂತಂದ್ರೆ ಉಪಲಬ್ಧ ಆಗ್ತದೆ. ಶುದ್ಧ ತತ್ವದ ಉಪಲಬ್ಧಿ ಆದಮೇಲೆ ರಾಗ ಎಲ್ಲ ನಾಶ ಆಗಿ ಹೋಗ್ತದೆ. ರಾಗ ಸಮೂಹ ನಾಶ ಆದಮೇಲೆ ಕರ್ಮಗಳ ಸಂವರ ಆಗ್ತದೆ. ಕರ್ಮಗಳ ಸಂವರ ಆಗೋದ್ರಿಂದ ಜ್ಞಾನದೊಳಗ ನಿಶ್ಚಲತೆ ಬರ್ತದೆ. ಇದು ಸಂವರ ಅಧಿಕಾರದೊಳಗೆ ಏನು ಮಾಡಿದ್ರು ಅಂತಂದ್ರೆ ತಿಳಿಸಿಕೊಟ್ಟಿದ್ರು. ಇವತ್ತು ನಾವು ಮುಂದಿನ ಅಧಿಕಾರ ನಿರ್ಜರ ಅಧಿಕಾರವನ್ನು ನೋಡೋದಿದೆ. 193ನೇ ಗಾಥೆಯಿಂದ 236ನೇ ಗಾಥೆಯವರೆಗೆ ಸಂವರ ಅಧಿಕಾರ ನಡೆಯುತ್ತದೆ. ಇವತ್ತು ನಾವು ಈ ಸಂವರ ಅಧಿಕಾರದ ಪ್ರಾರಂಭವನ್ನು ಮಾಡೋದಿದೆ. ಇದರಲ್ಲಿ ಬಂದ ಕರ್ಮಗಳದ್ದು ಬರ್ತಕ್ಕಂಥ ಕರ್ಮಗಳು ನಿಂತು ಹೋಗಿವೆ. ಆದರೆ ಬಂದಾಗಿರ್ತಕ್ಕಂಥ ಕರ್ಮಗಳೇನು ಸತ್ತಾದೊಳಗಿದೆಯಲ್ಲ, ಅದು ಯಾವ ರೀತಿ ನಿರ್ಜರೆ ಆಗ್ತದೆ ಅನ್ನುವಂಥ ವಿಷಯ ಇದರಲ್ಲಿ ಬರೋದಿದೆ. ಅದನ್ನು ನಾವು ಇವತ್ತೇನು ಮಾಡೋದಿದೆ ಅಂತಂದ್ರೆ ಪ್ರಾರಂಭ ಮಾಡೋದಿದೆ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ಸ್ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ. ಮಿನಮೋ ಸುದ ಕೇವಲೀ ಭನಿದಂ. ಸಂವರ ಅಧಿಕಾರದ ನಂತರ ನಿರ್ಜರ ಅಧಿಕಾರ ಏನಾಗ್ತಾ ಇದೆ ಅಂತಂದ್ರೆ ಪ್ರಾರಂಭ ಆಗ್ತಾ ಇದೆ. ಸಂವರ ಆದ ನಂತರ ಹೊಸ ಕರ್ಮವಂತೂ ಏನಾಗೋದಿಲ್ಲ ಅಂತಂದ್ರೆ ಕಟ್ಟೋದಿಲ್ಲ. ಮೊದಲು ಯಾವ ಕರ್ಮದ ಬಂಧಾಗಿತ್ತೋ ಅದರ ನಿರ್ಜರೆ ಯಾವಾಗ ಆಗ್ತದಲ್ಲ, ಆ ಜ್ಞಾನದ ಆವರಣ ದೂರ ಆಗೋದ್ರಿಂದ ಜ್ಞಾನ ಪುನಃ ರಾಗಾದಿ ರೂಪವಾಗಿ ಪರಿಣಮಿಸೋದೇ ಇಲ್ಲ. ಅಂತಹ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅವಸ್ಥೆ ನಿರ್ಜರೆಯಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರಾಪ್ತ ಆಗ್ತದೆ. ಆ ಪ್ರಕಾರದ ನಿರ್ಜರೆಯೊಳಗ 2 ಭೇದಗಳನ್ನು ಮಾಡ್ತಾರ. ಒಂದು ದ್ರವ್ಯ ನಿರ್ಜರೆ, ಒಂದು ಭಾವ ನಿರ್ಜರೆ. ಈ ನಿರ್ಜರ ಅಧಿಕಾರದ ಪ್ರಾರಂಭದೊಳಗ ದ್ರವ್ಯ ನಿರ್ಜರೆಯ ಸ್ವರೂಪವನ್ನು ತಿಳಿಸ್ತಕ್ಕಂಥ ಗಾಥೆಯನ್ನ ನಾವು ನೋಡೋದಿದೆ. 193ನೇ ಗಾಥೆ.
ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಉವಭೋಗಮಿಂದಿಯೇಹಿಂ ದೌವಾನಮಚೀದನಾನಮಿದರಾನಂ ಜಂಕುನದಿ ಸಮ್ಮದಿಠಿ ತಂ ಸೌವಂ ನಿಜ್ಜರ ನಿಮಿತ್ತಂ. ಕನ್ನಡದಲ್ಲಿ ಯಾವ ಚೇತನಾಚೇತನ ದ್ರವ್ಯಗಳುಪಭೋಗವನಿಂದ್ರಿಯ ಸಮೂಹದಿಂ ಯಾವ ಯಾವನು ಮಾಡುವನು ಸಮ್ಯಕ್ ದೃಷ್ಟಿಯವೆಲ್ಲ ನಿರ್ಜರೆಗೆ ನಿಮಿತ್ತವಿವೆ. ಬಹಳ ಸುಂದರವಾಗಿರತಕ್ಕಂಥ ಒಂದು ವಿಷಯವನ್ನ ಈ 193ನೇ ಗಾಥೆಯೊಳಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಏನಿದೆ ನೋಡಿ. ಮೊದಲು ಗಾಥೆಯ ಅರ್ಥವನ್ನ ನೋಡೋಣ. ಸಮ್ಯಕ್ ದೃಷ್ಟಿ ಜೀವ, ಸಮ್ಮದ್ದಿಠಿ, ಜಂ ಇಂದ್ರಿಯೇಹಂ. ಸಮ್ಯಕ್ ದೃಷ್ಟಿ ಜೀವನು ಯಾವ ಇಂದ್ರಿಯಗಳಿಂದ ಅಚೇತನಾನಂ ಅಚೇತನ ಹಾಗೂ ಇದರಾನಂ ಚೇತನ, ಅಚೇತನ ಮತ್ತು ಚೇತನ. ಸಮ್ಯಕ್ ದೃಷ್ಟಿ ಜೀವ ಇಂದ್ರಿಯಗಳಿಂದ ಅಚೇತನ ಮತ್ತು ಚೇತನ. ದೌವಾನಂ ದ್ರವ್ಯಗಳ ಉವಭೋಗಂ ಉಪಭೋಗವನ್ನ ಕುನದಿ ಮಾಡ್ತಾನ. ತಂ ಸವ್ವಂ ಅದೆಲ್ಲವೂ ಕೂಡ ನಿಜ್ಜರ ನಿಮಿತ್ತಂ ನಿರ್ಜರಿಗೆ ನಿಮಿತ್ತವಾಗಿದೆ. ಬಹಳ ಅದ್ಭುತವಾದಂಥ ಮಾತಿದೆ, ಬಹಳ ಸುಂದರವಾದಂಥ ಮಾತಿದೆ. ಸಮ್ಯಕ್ ದೃಷ್ಟಿ ಜೀವ ಯಾವ ಇಂದ್ರಿಯಗಳಿಂದ ಅಚೇತನ ಮತ್ತು ಚೇತನ ದ್ರವ್ಯಗಳದ್ದ ಉಪಭೋಗವನ್ನ ಮಾಡ್ತಾನಲ್ಲ, ಅವಷ್ಟೆಲ್ಲ ಉಪಭೋಗ ಮಾಡ್ತಾ ಇದ್ರೂ ಕೂಡ ಅದು ನಿರ್ಜರೆಗೆನೆ ನಿಮಿತ್ತಿದೆ ಅನ್ನುವಂಥ ಮಾತನ್ನ 193ನೇ ಗಾಥೆಯೊಳಗ ಕುಂದ ಆಚಾರ್ಯ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ನಾವು ಕೇಳಬಹುದು. ನೋಡಿ, ಯಾರು ವಿರಕ್ತಿರ್ತಾರಲ್ಲ, ಯಾರು ಸಂವರವನ್ನ ಪ್ರಕಟ ಮಾಡಿಕೊಂಡಿದ್ದಾರಲ್ಲ, ಅಂಥ ವಿರಕ್ತ ಪುರುಷ ಉಪಭೋಗವನ್ನ ಮಾಡಿದರೂ ಕೂಡ ಅದು ನಿರ್ಜರೆಗೆ ಕಾರಣ ಇದೆ ಅನ್ನುವಂಥ ಸಂಗತಿ ಇದೆ. ವಿರಕ್ತನ ಉಪಭೋಗ ನಿರ್ಜರೆಗಾಗಿಯೇ ಇದೆ, ಅದು ನಿರ್ಜರೆಗೆನೆ ಕಾರಣ ಆಗ್ತದೆ. ಕಾರಣ ಏನು? ರಾಗಾದಿ ಭಾವಗಳ ಸದ್ಭಾವದಿಂದ ಮಿಥ್ಯಾದೃಷ್ಟಿಗೆ ಯಾವ ಚೇತನ ಮತ್ತು ಅಚೇತನ ದ್ರವ್ಯಗಳ ಉಪಭೋಗ ಆಗ್ತದಲ್ಲ, ಅದು ಬಂಧಕ್ಕೆ ನಿಮಿತ್ತಿದೆ. ಯಾಕಂದ್ರೆ ರಾಗದ ಸದ್ಭಾವ ಇದೆ. ಅದೇ ಉಪಭೋಗ ರಾಗಾದಿಗಳ ಅಭಾವ ಇರೋದ್ರಿಂದ ಸಮ್ಯಕ್ ದೃಷ್ಟಿಗೆ ನಿರ್ಜರಿಗೆ ಕಾರಣ ಆಗ್ತದ, ನಿರ್ಜರಿಗೆ ನಿಮಿತ್ತ ಆಗ್ತದ. ಹೀಗೆ ಇದು ದ್ರವ್ಯ ನಿರ್ಜರೆಯ ಸ್ವರೂಪ ಇದೆ. ರಾಗಾದಿಗಳ ಅಭಾವ ಇತ್ತು ಅಂತಂದ್ರೆ, ರಾಗಾದಿಗಳು ಇರಲಿಲ್ಲ ಅಂತಂದ್ರೆ, ಯಾವೆಲ್ಲ ಇಂದ್ರಿಯ ವಿಷಯಗಳನ್ನ ಭೋಗ ಉಪಭೋಗವನ್ನ ತಗೊಳ್ತಾ ಇದ್ದಾನೆ ಅದು ಯಾವುದು ಬಂಧಕ್ಕೆ ಕಾರಣ ಇಲ್ಲ, ಅದು ನಿರ್ಜರಿಗೆ ಕಾರಣ ಆಗ್ತದೆ, ನಿಮಿತ್ತ ಆಗ್ತದೆ. ಅದೇ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಸಮ್ಯಕ್ ದೃಷ್ಟಿ ಯಾವೆಲ್ಲ ಉಪಭೋಗಗಳನ್ನ ಮಾಡಿದ್ರೂ ಕೂಡ, ಇಂದ್ರಿಯ ವಿಷಯಗಳನ್ನ ಭೋಗಿಸಿದ್ರೂ ಕೂಡ, ಅವ ಜ್ಞಾನದೊಳಗೇನಿದ್ದಾನ ಅಂತಂದ್ರೆ ವಿರಕ್ತಿರೋದ್ರಿಂದ, ಅಲ್ಲಿ ರಾಗಗಳ ಸದ್ಭಾವ ಇರದೇ ಇರೋದ್ರಿಂದ ಅವೆಲ್ಲ ನಿರ್ಜರೆಗೆ ಕಾರಣ ಆಗ್ತವೆ. ಆದ್ರೆ ಮಿಥ್ಯಾದೃಷ್ಟಿನೇ ಅದೇ ಭೋಗೋಪಭೋಗಗಳನ್ನ ಭೋಗಿಸಿದ ಅಂತಂದ್ರೆ ರಾಗದ ಸದ್ಭಾವದೊಳಗ ಅವನಿಗೇನಾಗ್ತದ ಅಂತಂದ್ರೆ ಬಂಧ ಆಗ್ತದ. ಆ ಕಾರಣದಿಂದ ಇಲ್ಲಿ ನಿರ್ಜರೆಗೆ ಕಾರಣ ಆಗ್ತದ ಜ್ಞಾನಿಯ ಭೋಗೋಪಭೋಗ ಅನ್ನುವಂಥ ಮಾತು ಗೊತ್ತಾಯಿತು. ಇದು ದ್ರವ್ಯ ನಿರ್ಜರೆಯ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಕರ್ಮಗಳದ ಬರೋದ ಬಂದಾಗ್ಯದ, ಬಂದಂಥ ಕರ್ಮ ಏನು ಬಂದ್ ಆಗಿರ್ತಕ್ಕಂಥ ಕರ್ಮ ಏನು ಸತ್ತಾದೊಳಗಿದೆಯಲ್ಲ, ಆ ಕರ್ಮ ಏನಾಗ್ತದ ಅಂತಂದ್ರೆ ರಾಗದ ಅಭಾವ ಇರೋದ್ರಿಂದ ಅದು ಕ್ರಮೇಣವಾಗಿ ನಾಶ ಆಗ್ಲಿಕ್ಕೆ ಶುರು ಆಗ್ತದ. ಇದು ದ್ರವ್ಯ ನಿರ್ಜರೆ, ಜ್ಞಾನಿಗೆ ಸಂಬಂಧಪಟ್ಟಂತ ಮಾತು. ಮೊದಲು ಬಂದಾಗಿರ್ತಕ್ಕಂಥ ಕರ್ಮಗಳು ಏನು ಸತ್ತಾದೊಳಗಿದ್ದಾವಲ್ಲ, ಜ್ಞಾನಿ ವಿರಕ್ತ ಆಗಿರೋದ್ರಿಂದ ಸತ್ತಾದೊಳಗಿದ್ದಂಥ ಕರ್ಮಂತೂ ಉದಯದೊಳಗೆ ಬರ್ತದ. ಉದಯದೊಳಗೆ ಬಂದದೇನಾಗ್ತದ ಅಂತಂದ್ರೆ ನಿರ್ಜರಿಸಲ್ಪಡ್ತದ, ಅದು ನಿರ್ಜರೆ ಆಗಿ ಹೋಗ್ತದ, ಪುನಃ ನವೀನ ಬಂಧ ಆಗುವುದಿಲ್ಲ. ಅದಕ್ಕೆ ಅದು ಉದುರಿ ಹೋಗ್ತಕ್ಕಂಥದ್ದೇನಿದೆಯಲ್ಲ ಅದು ದ್ರವ್ಯ ನಿರ್ಜರೆ ಇದೆ. ಈ ಪ್ರಕಾರ 193ರಲ್ಲಿ ದ್ರವ್ಯ ನಿರ್ಜರೆಯ ಸ್ವರೂಪವನ್ನು ತಿಳಿಸಿದ್ರು. ಹಾಗಾದ್ರೆ 194ರಲ್ಲಿ ಏನ್ ಹೇಳ್ತಾರ? ದ್ರವ್ಯ ನಿರ್ಜರೆ ಆಗ್ಯದ ಅಂತಂದ ಮೇಲೆ ಭಾವ ನಿರ್ಜರೆನೂ ಇರಲೇಬೇಕಲ್ಲ. ಅದಕ್ಕೆ ಭಾವ ನಿರ್ಜರೆಯ ಸ್ವರೂಪವನ್ನ 194ನೇ ಗಾಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ ತಿಳಿಸ್ತಾ ಇದ್ದಾರೆ. ಅದನ್ನ ನಾವು ಇವತ್ತು ನೋಡೋದಿದೆ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ.
ದೌವೇ ಉವ ಭುಂಜಂತೆ ನಿಯಮ ಜಾಯದಿ ಸುಹಂ ವ ದುಃಖಂ ವಾ ತಂ ಸುಹ ದುಃಖಮುದಿನ್ನಂ ವೇದದಿ ಅಧ ನಿಜ್ಜರಂ ಜಾದಿ ಆ ವಸ್ತುವಿನುಪಭೋಗದಿಂ ನಿಶ್ಚಯದಿ ಸುಖವಿಲ್ಲದೆ ದುಃಖವಾಗುವುದು. ಇವು ಉದಿತ ಸುಖ ದುಃಖವನನುಭವಿಸಿದ ಮೇಲೆ ತಾನೇ ನಿರ್ಜರೆಯಾಗುವುದು. ನೋಡಿ, ಇದು ಭಾವ ನಿರ್ಜರೆಯ ಸ್ವರೂಪ. ಏನ್ ಹೇಳಿದ್ರು? ಭಾವ ನಿರ್ಜರೆಯ ಸ್ವರೂಪ 194ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರ. ಏನ್ ಹೇಳಿದ್ರಪ್ಪ ನೋಡಿ, ಅದರ ಅರ್ಥವನ್ನ ನೋಡೋಣ. ದೌವೇ ಉವ ಭುಂಜಂತೆ, ವಸ್ತುವು ಭೋಗದಲ್ಲಿ ಬಂದ ನಂತರ ಸುಹಂ ವ ದುಃಖಂ ವಾ, ಸುಖವಾಗಲಿ ಅಥವಾ ದುಃಖವಾಗಲಿ ನಿಯಮ ಜಾಯದಿ, ನಿಯಮದಿಂದ ಉತ್ಪನ್ನ ಆಗ್ತದೆ. ವಸ್ತುವಿನ ಭೋಗದೊಳಗ, ವಸ್ತು ಭೋಗದೊಳಗ ಬಂತು ಅಂದ್ರೆ ವಸ್ತುವನ್ನ ನಾವು ಭೋಗಿಸಿದೀವಿ ಅಂತಂದ್ರ ನಿಶ್ಚಿತವಾಗಿ ಒಂದು ಸುಖರೇ ಆಗ್ತದ ಒಂದು, ಅಥವಾ ದುಃಖರೇ ಆಗ್ತದ ಒಂದು. ನಿಯಮದಿಂದದ ಸುಖ ಆಗಲಿ ಅಥವಾ ದುಃಖ ಆಗಲಿ ನಿಯಮದಿಂದ ಉತ್ಪನ್ನ ಆಗ್ತದೆ. ಉದಿನ್ನಂ, ಉದಯಕ್ಕೆ ಪ್ರಾಪ್ತವಾದ ಉತ್ಪನ್ನವಾದ ತಂ ಸುಖ ದುಃಖಂ, ಆ ಸುಖ ದುಃಖದ ವೇದದಿ ಅನುಭವ ಮಾಡ್ತಾನೆ. ನೋಡ್ರಿ, ಯಾವುದು ಉದಯಕ್ಕೆ ಬರ್ತದಲ್ಲ ನಿಯಮದಿಂದ ಉತ್ಪನ್ನ ಆಗ್ತದ, ಅದು ಸುಖ ಆಗಲಿ ದುಃಖ ಆಗಲಿ, ಅದು ನಿಯಮದಿಂದ ಉದಯಕ್ಕೆ ಪ್ರಾಪ್ತ ಆಗಿರ್ತಕ್ಕಂಥ ಆ ಸುಖ ದುಃಖದ ಅನುಭವ ಇವು ಮಾಡ್ತಾನ. ಅನಂತರ, ಅನುಭವ ಮಾಡಿದ ನಂತರ ಅನಂತರ ನಿಜ್ಜರಂ ಜಾದಿ, ಅದು ಸುಖ ದುಃಖ ರೂಪವಾದ ಭಾವಗಳು ನಿರ್ಜರಿಗೆ ಪ್ರಾಪ್ತವಾಗುವವು. ಆ ಪ್ರಕಾರ ಸುಖ ದುಃಖದ ಅನುಭವ ಅಂತೂ ಆಗ್ತದ. ಸುಖ ದುಃಖದ ಅನುಭವ ಆದ ಮೇಲೆ ಅದೇನಾಗ್ತದ ಅಂತಂದ್ರ ಅದು ಉದಯಕ್ಕೆ ಬಂದ ಮುಗಿದು ಹೋಗ್ತದ, ಅದರ ಅವಧಿ ಮುಗಿದು ಹೋಗ್ತದ. ಅದು ಸುಖ ದುಃಖದ ಭಾವಗಳು ನಿರ್ಜರಿಗೆ ಪ್ರಾಪ್ತ ಆಗ್ತವ. ಫಲವನ್ನು ಇವು ತಗೊಳ್ತಾನ, ಸುಖಿಯಾಗಲಿ ದುಃಖಿಯಾಗಲಿ, ಸುಖ ಆಗಲಿ ದುಃಖವಾಗಲಿ ಅನುಭವಿಸ್ತಾನ. ಆದ ತಕ್ಷಣ ಅವು ಏನಾಗ್ತವ ಅಂದ್ರೆ ನಿರ್ಜರಿಗೆ ಪ್ರಾಪ್ತ ಆಗ್ತವ. ಹಿಂಗ ಇದು ಭಾವ ನಿರ್ಜರೆ. ವಸ್ತು ಭೋಗದೊಳಗೆ ಬಂದ ನಂತರ ಇವನಿಗೆ ಸುಖ ದುಃಖ ಭಾವರೂಪದೊಳಗೆ ಆಗ್ತದ, ನಿಯಮದಿಂದ ಆಗ್ತದ. ಉದಯಕ್ಕೆ ಪ್ರಾಪ್ತವಾಗಿರ್ತಕ್ಕಂತಹ ಆ ಸುಖ ದುಃಖದ ಅನುಭವ ಇವು ಮಾಡ್ತಾನ. ಆ ಕರ್ಮ ಏನು ಉದಯ ಆಗಿರ್ತವಲ್ಲ ಅವಾಗ ಇವನ ಅನುಭವ ಏನಿದೆ ಭಾವರೂಪದ ಅನುಭವ ಇವನಿಗೆ ಆಗ್ತದ, ಸುಖ ರೂಪ ಇರಲಿ ಅಥವಾ ದುಃಖ ರೂಪ ಇರಲಿ. ಅನಂತರ ಏನಾಗ್ತದ ಅಂತಂದ್ರ ನಿಜ್ಜರಂ ಜಾದಿ, ಅದು ಸುಖ ದುಃಖ ರೂಪವಾದಂತ ಯಾವ ಭಾವಗಳಿದ್ದಾವ ಅವು ನಿರ್ಜರಿಗೆ ಪ್ರಾಪ್ತ ಆಗ್ತವ. ಹೀಗಾಗಿ ಇಲ್ಲಿ ಅವನಿಗೆ ಏನಾಗ್ತದ ಅಂತಂದ್ರೆ ಭಾವ ನಿರ್ಜರೆ ಬರ್ತದೆ. ಪರದ್ರವ್ಯ ಭೋಗದಲ್ಲಿ ಬಂದ ನಂತರ ಜೀವನಿಗೆ ಅದರ ನಿಮಿತ್ತದಿಂದ ಸುಖ ಅಥವಾ ದುಃಖ ರೂಪದ ಭಾವಂತೂ ನಿಯಮದಿಂದ ಆಗೇ ಆಗ್ತದೆ. ಯಾಕಂದ್ರೆ ವೇದನಾ ಇದೇನದ ಅಂದ್ರೆ ಸಾತ ಮತ್ತು ಅಸಾತ ಇವು ಎರಡು ಪ್ರಕಾರದ ಅತಿಕ್ರಮಿಸೋದಿಲ್ಲ. ಅಂದ್ರೆ ಸಾತಾರೂಪ ಮತ್ತು ಅಸಾತಾರೂಪ ಅಂತ ತಿಳ್ಕೊಂಡು ಏನು ವೇದನಾ ಎರಡು ಪ್ರಕಾರದಿದೆಯಲ್ಲ, ಯಾವಾಗ ಆ ಭಾವದ ವೇದನ ಆಗ್ತದ ಅವಾಗ ಮಿಥ್ಯಾ ದೃಷ್ಟಿಗೆ ಏನಾಗ್ತದ ಅಂದ್ರೆ ರಾಗಾದಿ ಭಾವಗಳ ಸದ್ಭಾವ ಇರೋದ್ರಿಂದ ಬಂಧಕ್ಕೆ ನಿಮಿತ್ತ ಆಗ್ತದೆ. ಮತ್ತು ಆ ಭಾವ ಸ್ವಯಂ ನಿರ್ಜರೆ ಆಗ್ತಾ ಇದ್ರೂ ಕೂಡ ನಿರ್ಜರಿತ ಆಗದೆ ಬಂಧನ ಆಗ್ತದೆ, ಆ ಭಾವ ಪುನಃ ಬಂದ್ ಆಗ್ತದೆ. ಅದರ ಸಮ್ಯಕ್ ದೃಷ್ಟಿಗೆ ಮಾತ್ರ ಏನಾಗ್ತದ ಅಂತಂದ್ರ ಯಾವಾಗ ರಾಗಾದಿ ಭಾವಗಳ ಅವನೊಳಗೆ ಅಭಾವದವಲ್ಲ ಅವಾಗ ಬಂಧ ಆಗದೆ, ಬಂಧಕ್ಕೆ ನಿಮಿತ್ತ ಆಗದೆ ಕೇವಲ ಅವು ನಿರ್ಜರಿತ ಆಗಿಬಿಡ್ತಾವ, ನಿರ್ಜರಿಸಲ್ಪಡ್ತಾವ, ಮುಗಿದು ಹೋಗ್ತದೆ, ಸತ್ತಾನೆ ಮುಗಿದು ಹೋಗ್ತದ. ಅದು ಇಂಥ ನಿರ್ಜರೆ ಸಮ್ಯಕ್ ದೃಷ್ಟಿಗೆ ಆಗ್ತದ ಭೇದ ವಿಜ್ಞಾನದ ಬಲದಿಂದ. ರಾಗಾದಿಗಳ ಅಭಾವ ಇರೋದ್ರಿಂದ ಈ ಪ್ರಕಾರ ಪುನಃ ಆ ಭಾವದ ಬಂಧ ಆಗಂಗಿಲ್ಲ. ಆ ಭಾವ ಏನಾಗ್ತದ ನಿರ್ಜರಿಸಲ್ಪಡ್ತದ, ಯಾಕಂದ್ರ ಅಲ್ಲಿ ರಾಗಾದಿಗಳ ಅಭಾವ ಇರೋದ್ರಿಂದ. ಈ ಪ್ರಕಾರದ ಭಾವ ನಿರ್ಜರೆ ಸಮ್ಯಕ್ ದೃಷ್ಟಿಗೆ ಸಂಭವಿಸುತ್ತದೆ. ಭಾವದೊಳಗೂ ಸಹಿತ ಅವನಿಗೇನಿಲ್ಲ ಅಂದ್ರೆ ಬಂದಾಗೋದಿಲ್ಲ, ಭಾವದಿಂದನೂ ಅವ ಏನಾಗ್ತಾನ ರಹಿತ ಆಗ್ತಾನ. ಈ ರೀತಿ ಇದು ಭಾವ ನಿರ್ಜರೆ ಜ್ಞಾನಿಗೆ ಆಗ್ತದ ರಾಗಗಳ ಅಭಾವದೊಳಗ. ಇದು 194ನೇ ಗಾಥೆಯಲ್ಲಿ ಬಂದಂತ ವಿಷಯ. ಇದು ಭಾವ ನಿರ್ಜರೆಯ ಸ್ವರೂಪ. 194 ಅಂತೂ ಮುಗಿತು. ಅದರ ಭಾವ ಎಷ್ಟು ಸುಂದರ ಇದೆ ಅಂದ್ರೆ, ಪರದ್ರವ್ಯ ಭೋಗದೊಳಗೆ ಬಂದ ನಂತರ ಕರ್ಮೋದಯದ ನಿಮಿತ್ತವಾಗಿ ಜೀವನಿಗೆ ಸುಖ ಅಥವಾ ದುಃಖ ರೂಪದ ಭಾವಗಳು ನಿಯಮದಿಂದ ಉತ್ಪನ್ನ ಆಗೇ ಆಗ್ತವೆ. ಇದರೊಳಗಂತೂ ಏನು ಡೌಟ್ ಇಲ್ಲ.
ಆದ್ರೆ ಮಿಥ್ಯಾದೃಷ್ಟಿಗೆ ರಾಗಾದಿಗಳ ಕಾರಣದಿಂದ ಆ ಭಾವಗಳೇನಾಗ್ತವಂತಂದ್ರ ಭವಿಷ್ಯದೊಳಗ ಬಂಧಕ್ಕಾಗಿ ಭವಿಷ್ಯದ ಬಂಧವಾಗಿ ನಿರ್ಜರಿಸಲ್ಪಡ್ತಾವ. ಆ ಭಾವಗಳಂತೂ ನಿರ್ಜರೆ ಆಗ್ತಾವ. ಉದಯದೊಳಗೆ ಬಂದು ಹೋಗ್ತಂದ್ರೆ ನಿರ್ಜರನೇ ಅದು. ಆದ್ರೆ ಭಾವಿ ಕರ್ಮದ ಬಂಧಕ್ಕೆ ಕಾರಣಾಗಿ ನಿರ್ಜರ ಆಗ್ತವ. ಆದ್ದರಿಂದ ಅವುಗಳಿಗೆ ನಿರ್ಜರಿತ ಆದು ಅಂತ ಹೇಳೋದಿಲ್ಲ. ಇಷ್ಟೇ ವಿಷಯದ. ಆದ್ರೆ ಸಮ್ಯಕ್ ದೃಷ್ಟಿಗೆ ಮಾತ್ರ ಏನಾಗ್ತದ ಅಂತಂದ್ರ ಮಿಥ್ಯಾದೃಷ್ಟಿ ಏನ್ ಮಾಡಿದ, ಪರದ್ರವ್ಯವನ್ನ ಭೋಗಿಸ್ತಾ ಇರುವಂತ ಸಮಯದೊಳಗ ಬಂದ್ ಮಾಡ್ಕೊಂಡ. ಹಿಂಗಾಗಿ ಅವನಿಗೆ ಬಂದಾಯ್ತು ಅಂತ ಹೇಳ್ತೀವಿ. ಆದ್ರೆ ಸಮ್ಯಕ್ ದೃಷ್ಟಿಗೆ ರಾಗದ ಅಭಾವ ಇರೋದ್ರಿಂದ ಭವಿಷ್ಯದ ಬಂಧ ಆಗದೆ ಭಾವಗಳು ನಿರ್ಜರಿತ ಆಗಿ ಹೋಗ್ತಾ ಇರೋದ್ರಿಂದ ಅವುಗಳಿಗೆ ನಿರ್ಜರಿತ ಅಂತ ತಿಳ್ಕೊಂಡು ಹೇಳಲಾಗ್ತದ. ಆದ್ದರಿಂದ ಸಮ್ಯಕ್ ದೃಷ್ಟಿಗೆ ಪರದ್ರವ್ಯ ಭೋಗದೊಳಗೆ ಬಂದರೂ ಕೂಡ ನಿರ್ಜರಣೆ ಆಗ್ತದ. ಸಮ್ಯಕ್ ದೃಷ್ಟಿಗೆ ಭಾವ ನಿರ್ಜರೆ ಆಗ್ತದೆ. ಇದು 193ರಲ್ಲಿದೆ. 194ರೊಳಗೆ ಏನು ಹೇಳವರಿದ್ದಾರೆ ಅಂದ್ರೆ ಬಹಳ ಮಹತ್ವಪೂರ್ಣವಾದಂಥ ಸಂಗತಿಯನ್ನ ಹೇಳವರ. ಜ್ಞಾನದ ಸಾಮರ್ಥ್ಯ ಏನು? ಇಂಥ ಅದ್ಭುತ ಒಂದು ಪ್ರವೃತ್ತಿ ನಮ್ಮಲ್ಲಿ ಪ್ರಕಟ ಆಗಬೇಕಾದ್ರೆ ಜ್ಞಾನದ ಸಾಮರ್ಥ್ಯ ಬೇಕು. ಆ ಜ್ಞಾನದ ಸಾಮರ್ಥ್ಯದ ಸಲುವಾಗಿ 195ನೇ ಗಾಥೆಯನ್ನ ಹೇಳ್ತಾ ಇದ್ದಾರೆ. ಅದನ್ನ ನಾವೇನ್ ಮಾಡೋಣ ಅಂತಂದ್ರೆ ಗಾಥಾಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ಜಹ ವಿಸಮುವ ಭುಂಜಂತೋ ವೇಜ್ಜೋ ಪುರಿಸೋ ನಮರನಮುವ ಯಾದಿ ಪೊಗ್ಗಲ ಕಮ್ಮಸ್ಸುದಯಂ ತಹ ಭುಂಜದಿ ನೇವ ಬಜ್ಜದೆ ನಾನೇ. ನೋಡಿ, ಕನ್ನಡದಲ್ಲಿ ಬಹಳ ಸುಂದರ ಇದೆ. ಹೇಗೆ ವೈದ್ಯರು ವಿಷವ ಸೇವಿಸಿದರು ಕೂಡ ಮರಣ ಹೊಂದಲಾರರು, ಹಾಗೆ ಜ್ಞಾನಿಗಳು ಪುದ್ಗಲ ಕರ್ಮೋದಯವ ಭೋಗಿಸಿದರು ಬದ್ಧರಾಗರು. ಬಹಳ ಸುಂದರವಾದಂತಹ ಗಾಥೆ. ಜ್ಞಾನದ ಮಹತ್ವ ಎಷ್ಟಿದೆ, ಜ್ಞಾನದ ಮಹಿಮೆ ಎಷ್ಟಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಬಹಳ ಸುಂದರ ಉದಾಹರಣೆ ಇದೆ. ಭಗವತ್ ಕುಂದ ಆಚಾರ್ಯರು ಇಂಥ ಒಂದು ಕೃತಿರತ್ನವನ್ನು ನಮಗೆ ಕೊಡ್ತಿರ್ಲಿಲ್ಲ ಅಂತಂದ್ರೆ ಎಷ್ಟು ಅನಾಹುತ ಆಗಿರಬಹುದು. ಬಹಳ ದೊಡ್ಡ ಉಪಕಾರವನ್ನ ಮಾಡಿ ಹೋಗಿದಾರೆ. ಏನು ಅದ್ಭುತ ಮಾತು ಹೇಳ್ತಾ ಇದ್ದಾರೆ. ಜ್ಞಾನದ ಮಹಿಮೆ ಎಷ್ಟದ, ಜ್ಞಾನದ ಸಾಮರ್ಥ್ಯ ಎಷ್ಟದ. ಯಾವ ಪ್ರಕಾರ ಜಹ ವೇಜ್ಜೋ ಪುರಿಸೋ, ಯಾವ ರೀತಿ ವೈದ್ಯ ಪುರುಷ ವಿಷಮುವ ಭುಂಜಂತೋ, ವಿಷವನ್ನ ಭೋಗಿಸ್ತಾ ಇದ್ರನು ಕೂಡ, ತಿಂತಾ ಇದ್ರನು ಕೂಡ, ಮರಣಂ ನ ಉವಯಾದಿ, ಅವನಿಗೆ ಮರಣ ಸಂಭವಿಸುವುದಿಲ್ಲ. ಅದೇ ಪ್ರಕಾರ ಜ್ಞಾನಿ ಮನುಷ್ಯನು ಕೂಡ ಜಹನಾನಿ ಪೊಗ್ಗಲ ಕಮ್ಮಸ್ಸ, ಪುದ್ಗಲ ಕರ್ಮದ ಉದಯವನ್ನ ಭುಂಜದಿ ಅನುಭವಿಸ್ತಾ ಇದ್ರನು ಕೂಡ ನೇವ ಬುಜ್ಜದೆ, ಬದ್ಧನಾಗುವುದಿಲ್ಲ. ವೈದ್ಯನ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಾವ ಪ್ರಕಾರ ಒಬ್ಬ ವೈದ್ಯರು ವಿಷವನ್ನ ಕುಡಿದ್ರೂ ಕೂಡ, ವಿಷದ ಪ್ರಾಶಾನ ಮಾಡಿದ್ರೂ ಕೂಡ ಅವರಿಗೆ ಮರಣ ಇಲ್ಲ. ಕಾರಣ ಏನು ಅಂದ್ರೆ ವಿಷದ ಪ್ರಮಾಣವನ್ನ, ವಿಷದ ಸ್ವರೂಪವನ್ನ, ವಿಷದಿಂದ ಮುಕ್ತಾಗುವಂತ ಉಪಾಯವನ್ನ ಬಲ್ಲಂತ ವೈದ್ಯರಿಗೆ ವಿಷ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ಯಾರು ಜ್ಞಾನಿ ಇದ್ದಾರ, ಯಾರ ಸಮ್ಯಕ್ ದೃಷ್ಟಿ ಪುರುಷ ಇದ್ದಾರಲ್ಲ, ಆತ ಪುದ್ಗಲದ ಕರ್ಮವನ್ನ ಭೋಗಿಸ್ತಾ ಇದ್ರೂ ಕೂಡ, ಆ ಉದಯವನ್ನ ಅನುಭವಿಸ್ತಾ ಇದ್ರೂ ಕೂಡ ಬಂಧಿತ ಆಗೋದಿಲ್ಲ. ಇದು ಜ್ಞಾನದ ಸಾಮರ್ಥ್ಯದ. ಸಮ್ಯಕ್ ಜ್ಞಾನ ಪ್ರಕಟ ಆಯಿತು ಅಂದ್ರೆ, ಸಮ್ಯಕ್ ಜ್ಞಾನದ ಜ್ಯೋತಿ ಪ್ರಕಟ ಆಯಿತು ಅಂತಂದ್ರೆ, ರಾಗಾದಿಗಳ ಅಭಾವ ಇರೋದ್ರಿಂದ ಉದಯವನ್ನ ಅನುಭವಿಸಿದ್ರೂ ಕೂಡ ಅಲ್ಲೇನಿಲ್ಲ ಅಂದ್ರೆ ಬಂಧಿಲ್ಲ. ಅದಕ್ಕ ಅಲ್ಲೇನ್ ಮಾಡ್ತಾರ ಅಂತಂದ್ರೆ ಜ್ಞಾನದ ಸಾಮರ್ಥ್ಯ ಎಷ್ಟು ಅದ್ಭುತದ ಅನ್ನುವಂಥ ಮಾತು 195ನೇ ಗಾಥೆಯೊಳಗೆ ಹೇಳ್ತಾ ಇದ್ದಾರೆ. ವೈದ್ಯ ವಿಷದ ಜೊತೆಗೆ ಆಟ ಆಡ್ತಾ ಇದ್ರೂ ಕೂಡ ಅವನಿಗೆ ವಿಷದ ಪ್ರಭಾವ ಆಗೋದಿಲ್ಲ. ವಿಷವನ್ನ ಸ್ವೀಕರಿಸಿದ್ರೂ ಕೂಡ ವಿಷದಿಂದ ಪರಿಣಾಮ ಅವನ ಮೇಲೆ ಬೀಳೋದಿಲ್ಲ, ಅವನ ಮರಣ ಆಗೋದಿಲ್ಲ. ಹಂಗ ಸಮ್ಯಕ್ ದೃಷ್ಟಿ ಜೀವ ಪುದ್ಗಲ ಕರ್ಮದ ಉದಯದೊಳಗ ಏಕಾಗಿ ಅದನ್ನು ಭೋಗಿಸ್ತಾ ಇದ್ರೂ ಕೂಡ ಅವನಿಗೆ ಅದರದ್ದೇನಾಗಂಗಿಲ್ಲ ಅಂತಂದ್ರೆ ಯಾವುದೇ ಪ್ರಕಾರದ ಬಂಧ ಆಗೋದಿಲ್ಲ. ಅವನ ಬಂಧದಿಂದ ರಹಿತ ನಿರ್ಜರಿಗೆನೇ ಪ್ರಾಪ್ತ ಆಗ್ತದ. ಜ್ಞಾನಿಯ ಭೋಗ ನಿರ್ಜರಿಗೆ ಕಾರಣ ಇದೆ ಅನ್ನುವಂಥ ಸಂಗತಿ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದರು. ಯಾವ ರೀತಿ ವೈದ್ಯ ಮಂತ್ರ, ತಂತ್ರ, ಔಷಧ ಇವೇ ಮೊದಲಾದ ತನ್ನ ವಿದ್ಯೆಯ ಸಾಮರ್ಥ್ಯದೊಳಗ ವಿಷದೊಳಗೆ ಇರುವಂತಹ ಮರಣಕಾರಕ ಶಕ್ತಿಯನ್ನ ನಾಶ ಮಾಡ್ತಾನ,
ಮತ್ತು ವಿಷವನ್ನು ತಿಂದ್ರೂ ಕೂಡ ಅವ್ರಿಗೇನಿಲ್ಲ ಅಂದ್ರೆ ಮರಣ ಆಗೋದಿಲ್ಲ. ಅದೇ ಪ್ರಕಾರ ಜ್ಞಾನಿ ಪುರುಷನು ಕೂಡ ಜ್ಞಾನದ ಶಕ್ತಿನ ಅಷ್ಟು ಅದ್ಭುತದ. ಅದರಿಂದ ಕರ್ಮೋದಯದ ಬಂಧ ಮಾಡುವಂತಹ ಶಕ್ತಿಯನ್ನು ನಾಶ ಮಾಡ್ತಾನೆ. ಮತ್ತು ಕರ್ಮೋದಯವನ್ನ ಅನುಭವಿಸ್ತಾ ಇದ್ರೂ ಕೂಡ ಜ್ಞಾನಿಗೆ ಭವಿಷ್ಯದ ಕರ್ಮ ಬಂಧ ಆಗೋದಿಲ್ಲ. ಇದು ಸಮ್ಯಕ್ ಜ್ಞಾನದ ಸಾಮರ್ಥ್ಯದ. ಈ ಸಾಮರ್ಥ್ಯವನ್ನ ನೋಡಿದ ನಂತರ 196ನೇ ಗಾಥೆಯೊಳಗ ವೈರಾಗ್ಯದ ಸಾಮರ್ಥ್ಯ ಅಷ್ಟು ಅದ್ಭುತದ ಅನ್ನುವಂಥ ಗಾಥಾಸೂತ್ರವನ್ನ 196ರಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಸುಂದರ ಇದೆ. ನಿರ್ಜರ ಅಧಿಕಾರ ನಿಜಕ್ಕೂ ಏನಿದೆ ಅಂತಂದ್ರೆ ನಮ್ಮೆಲ್ಲರ ಕಣ್ ತಗ್ಸುವಂಥದ್ದದ. ಜ್ಞಾನದ ಮಹಿಮೆ ಏನು, ವೈರಾಗ್ಯದ ಮಹಿಮೆ ಏನು ಅನ್ನುವಂಥದ್ದನ್ನು ಹೇಳೋರಿದ್ದಾರೆ. 196ನೇ ಗಾಥೆಯನ್ನು ನಾವು ನೋಡೋದಿದೆ. ವೈರಾಗ್ಯದ ಸಾಮರ್ಥ್ಯವನ್ನ ಈ ಗಾಥೆಯ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ನೋಡಿ, 196ನೇ ಗಾಥೆಯನ್ನ ಪಾಠ ಮಾಡೋಣ. ಜಹಮಜ್ಜಂ ಪಿಬಮಾನೋ ಆರದಿ ಭಾವೇನ ಮಜ್ಜದಿನ ಪುರಿಸೋ ದೌವವ ಭೋಗೆ ಅರದೋ ನಾನಿ ವಿನ ಬಜ್ಜದೀತ ಹೇವ. ಕನ್ನಡದಲ್ಲಿ ನೋಡಿ. ಹೇಗೆ ಪುರುಷನು ಅರತಿ ಭಾವದಿಂ ಮದ್ಯವನು ಸೇವಿಸಿದರ ಮಲೇರನು, ಹಾಗೆ ಜ್ಞಾನಿ ದ್ರವ್ಯೋಪಭೋಗದಲ್ಲಿ ಆಸಕ್ತಿ ಇಲ್ಲದ ದುರಿಂ ಬದ್ಧತಾನಾಗನು. ಬಹಳ ಸುಂದರ ಉದಾಹರಣೆಯ ಮೂಲಕ 196ನೇ ಗಾಥೆಯನ್ನ ಇಲ್ಲಿ ಕುಂದಕುಂದ ಪ್ರಭುಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ವೈರಾಗ್ಯದ ಮಹತ್ವೇನದ, ವೈರಾಗ್ಯದ ಸಾಮರ್ಥ್ಯ ಏನಿದೆ ಎನ್ನುವಂಥ ಗಾಥೆ. ಜಹಪುರಿಸೋ ಮಜ್ಜಂ, ಯಾವ ಪುರುಷನು, ಯಾವ ಪ್ರಕಾರ ಯಾವನೋ ಒಬ್ಬ ಮನುಷ್ಯನು ಮಜ್ಜಂ ಮದ್ಯವನ್ನ ಅರದೀಭಾವೇನ ಅಪ್ರೀತಿಯಿಂದ, ಅರತಿಭಾವದಿಂದ ಪಿಬಮಾನೋ ಕುಡಿಯುತ್ತಾನ. ನೋಡಿ, ಯಾವುದೇ ಒಬ್ಬ ಪುರುಷ ಅವನಿಗೆ ರುಚಿ ಇಲ್ಲದೆ ಅಪ್ರೀತಿಯಿಂದ ಮದ್ಯಪಾನ ಮಾಡಿದ ಅಂತಂದ್ರ ಅವನು ನ ಮಜ್ಜದಿ ಉನ್ಮತ್ತನಾಗುವುದಿಲ್ಲ, ಅವನು ಉನ್ಮತ್ತ ಆಗುವುದಿಲ್ಲ. ತಹೇವ, ಅದೇ ಪ್ರಕಾರ ನಾನೀವಿ ಜ್ಞಾನಿಯೂ ಕೂಡ ದೌವವ ಭೋಗೆ, ನ ದೌವವ ಭೋಗೆ ಅಂದ್ರ ಪರದ್ರವ್ಯದ ಉಪಭೋಗದ ಕುರಿತು ಜ್ಞಾನಿನೂ ಕೂಡ ಪರದ್ರವ್ಯವನ್ನ ಉಪಭೋಗ ಮಾಡ್ತಾ ಇದ್ದಾನಲ್ಲ, ಆ ಸಮಯದೊಳಗ ಅರದೋ ಆಸಕ್ತಿ ಇಲ್ಲದೆ, ವೈರಾಗ್ಯ ಭಾವವನ್ನು ಧಾರಣ ಮಾಡಿ ಆಸಕ್ತಿಯನ್ನು ಹೊಂದದೆ ವರ್ತಿಸುತ್ತಿರೋದರಿಂದ ಅವನಿಗೆ ಯಾವುದೇ ಪ್ರಕಾರದ ಆಸಕ್ತಿ ಅದರೊಳಗಿಲ್ಲ, ಅವನಿಗೆ ರುಚಿನೇ ಇಲ್ಲ. ಅದರೊಳಗ ರುಚಿ ಇಲ್ಲದೆ ಅವನು ಮದ್ಯಪಾನವನ್ನ ಮಾಡ್ತಾ ಇದ್ದಾನಲ್ಲ, ಆ ಸಮಯದೊಳಗ ನ ಬಜ್ಜರಿ ಕರ್ಮದ ಬಂಧಕ್ಕೆ ಪ್ರಾಪ್ತನಾಗುವುದಿಲ್ಲ. ವೈರಾಗ್ಯ ಭಾವದಿಂದ ಆತ ಉಪಭೋಗವನ್ನ, ಪರದ್ರವ್ಯದ ಉಪಭೋಗವನ್ನ ಮಾಡ್ತಾ ಇದ್ದಾನ, ಆದ್ರೂ ಕೂಡ ಅವನಿಗೆ ಬಂಧ ಆಗುವುದಿಲ್ಲ. ಯಾವ ರೀತಿ? ಆಸಕ್ತಿ ಇಲ್ಲದೆ ಮದ್ಯಪಾನ ಮಾಡಿದ್ದಂತಹ ವ್ಯಕ್ತಿಗೆ ಹೆಂಗದು ಮದ್ಯ ಪರಿಣಾಮವನ್ನ ಬೀರೋದಿಲ್ಲ, ಅವನಿಗೆ ಅಮಲ ಏರೋಗೊಡೋದಿಲ್ಲ, ಆತ ಅದರಿಂದ ಏನಾಗಂಗಿಲ್ಲ ಅಂತಂದ್ರೆ ಉನ್ಮತ್ತ ಆಗೋದಿಲ್ಲ. ಅದೇ ಪ್ರಕಾರ ಜ್ಞಾನಿ ಮಹಾಪುರುಷನು ಕೂಡ ವೈರಾಗ್ಯ ಭಾವವನ್ನ ಹೊಂದಿ, ವೈರಾಗಿ ಇರ್ತಕ್ಕಂಥ ಆ ಜ್ಞಾನಿ ಪುರುಷ ಒಂದು ವೇಳೆ ಪರದ್ರವ್ಯದ ಉಪಭೋಗವನ್ನ ಮಾಡಿದ್ರೂ ಕೂಡ ಅವ ಏನಾಗೋದಿಲ್ಲ ಅಂತಂದ್ರೆ ಉನ್ಮತ್ತ ಆಗೋದಿಲ್ಲ. ವೈರಾಗ್ಯ ಇರೋದ್ರಿಂದ ಅವನಿಗೆ ಆ ಬಂಧ ಆಗೋದನ್ನ ಇಲ್ಲ, ಬಂಧಕ್ಕೆ, ಕರ್ಮ ಬಂಧಕ್ಕೆ ಅವನು ಪ್ರಾಪ್ತ ಆಗೋದಿಲ್ಲ. ಈ ಪ್ರಕಾರ ಇದು ವೈರಾಗ್ಯದ ಸಾಮರ್ಥ್ಯದ. ಒಳಗ ರುಚಿ ಇರಲಿಲ್ಲ, ಒಳಗ ಆಸಕ್ತಿ ಇರಲಿಲ್ಲ ಅಂತಂದ್ರೆ ಯಾವ ಬಂಧನೂ ಕೂಡ ಆಗೋದಿಲ್ಲ. ವಸ್ತು ಸ್ವಭಾವ, ನಾನು ಜ್ಞಾಯಕ ಸ್ವಭಾವ ಇದ್ದೇನೆ, ನಾನು ಚೈತನ್ಯ ಸ್ವಭಾವಿ ಆತ್ಮ ಇದ್ದೇನೆ ಅನ್ನುವಂಥ ಅನುಭವ ಯಾರಿಗಿರ್ತದ, ಅದರ ಪ್ರತೀತಿ ಯಾರಿಗಿರ್ತದ, ಪರದ್ರವ್ಯಗಳ ಕುರಿತಾಗಿ ವಿರಕ್ತಿ ಭಾವ ಯಾರಿಗಿರ್ತದಲ್ಲ, ಆ ವಿರಕ್ತಿ ಭಾವವನ್ನು ಹೊಂದಿರತಕ್ಕಂಥ ಓರ್ವ ವ್ಯಕ್ತಿ ಯಾವುದೇ ಭೋಗ ಉಪಭೋಗವನ್ನ ಮಾಡಿದ್ರೂ ಕೂಡ ಅವನಿಗೇನಿಲ್ಲ ಅಂತಂದ್ರೆ ಬಂಧ ಆಗೋದಿಲ್ಲ. ನಮಗಣಿಸಬಹುದು ಇವು ಹೊರಗಿನ ಕಾರ್ಯಗಳನ್ನ ಮಾಡ್ತಾ ಇದ್ದಾನಂದ್ರೆ ಇವನಿಗೆ ಬಂಧದ ಅಂತ ಹೇಳಿ. ಹೊರಗಿನ ಕಾರ್ಯಗಳಿಂದ ಬಂದಿಲ್ಲ, ಒಳಗಿರುವಂತ ಭಾವದಿಂದ ಬಂದಾಗ್ತದ ಅನ್ನುವಂಥ ಸಂಗತಿ ಇಲ್ಲಿ ನಮಗೆ ತಿಳಿತದ. ವೈರಾಗ್ಯದೊಳಗ ಅಂಥ ರಾಗಾದಿ ಭಾವಗಳ ಅಸ್ತಿತ್ವವಿರೋದಿಲ್ಲ, ಆಸಕ್ತಿ ರೂಪದ ಯಾವುದೇ ಪರಿಣಾಮ ಒಳಗಿರೋದಿಲ್ಲ. ಅದಕ್ಕೆ ಅವನು ಏನಾಗೋದಿಲ್ಲ ಅಂದ್ರೆ ಬಂಧಕ್ಕೆ
ಪ್ರಾಪ್ತ ಆಗೋದಿಲ್ಲ. ಇದು ವೈರಾಗ್ಯದ ಸಾಮರ್ಥ್ಯದ ಅನ್ನುವಂಥ ಗಾಥೆ 196ನೇ ಗಾಥೆ. ವೈರಾಗ್ಯದ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ, ಜ್ಞಾನಿ ವಿಷಯಗಳ ಸೇವನೆ ಮಾಡ್ತಾ ಇದ್ರೂ ಕೂಡ ಕರ್ಮಗಳಿಂದ ಬದ್ಧ ಆಗೋದಿಲ್ಲ. ಇದು ವೈರಾಗ್ಯದ ಸಾಮರ್ಥ್ಯ. ಇದು 196ನೇ ಗಾಥೆಯಲ್ಲಿ ನಾವು ನೋಡಿದ್ವಿ. 197ನೇ ಗಾಥೆಯಲ್ಲಿ ಏನ್ ಮಾಡೋದಿದೆ ಅಂತಂದ್ರೆ, ಇಂದ್ರಿಯ ವಿಷಯಗಳ ಸೇವನೆ ಮಾಡ್ತಾ ಇದ್ರೂ ಕೂಡ ಜ್ಞಾನಿಗೆ ಅವುಗಳ ಸೇವನೆ ಮಾಡುವಂಥವ ಅಂಥೇಳಿ ಹೇಳಲಿಕ್ಕೆ ಬರೋದಿಲ್ಲ, ಹೇಳಲಾಗೋದಿಲ್ಲ. ಯಾಕಂದ್ರೆ ವಿಷಯ ಸೇವನೆಯ ಫಲ ಯಾವ ಆಸಕ್ತಿಯ ಪರಿಣಾಮ ಇದೆಯಲ್ಲ ಅದನ್ನ ಜ್ಞಾನಿ ಭೋಗಿಸೋದೇ ಇಲ್ಲ, ಅಂದ್ರೆ ಪ್ರಾಪ್ತ ಮಾಡ್ಕೊಳ್ಳೋದೇ ಇಲ್ಲ, ಆಸಕ್ತಿನೇ ಇಲ್ಲ ಅವನಿಗೆ. ಹೀಗೆ ಜ್ಞಾನ ಮತ್ತು ವೈರಾಗ್ಯದ ಒಂದು ಸಾಮರ್ಥ್ಯ ಹೆಂಗದ ಅಂತಂದ್ರೆ ಅಚಿಂತ್ಯದ. ಇದೇ ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ 197ನೇ ಗಾಥೆಯನ್ನು ಹೇಳ್ತಾ ಇದ್ದಾರೆ. ಅದನ್ನು ಗಾಥಾಪಾಠ ಮಾಡೋಣ, ಅದರ ಅರ್ಥವನ್ನು ನೋಡೋಣ. ಸೇವಂತೋ ವಿನ ಸೇವದಿ ಅಸೇವಮಾನೋ ವಿಸೇವಗೋ ಕೋಯಿ ಪಗರನ ಚೇಠಾ ಕಸ್ಸವಿ ನಯಪಾಯರನುಕ್ತಿ ಸೋಹೋದಿ ಏಕ ಸೇವಿಸಿದರು ಸೇವಿಸನು ಮೇನ್ ಏಕ ಸೇವಿಸದಲೆ ಸೇವಿಸುವನು ಪ್ರಕರಣದ ಚೇಷ್ಟೆ ವರ್ತಿಸುತ್ತಿದೆಯಾದರೆ ಪ್ರಾಕರಣಿಕ ತಾನಾಗನು. ಬಹಳ ಸುಂದರವಾದಂತಹ ಒಂದು ದೃಷ್ಟಾಂತ ಇದರೊಳಗಿದೆ. ಪ್ರಕರಣ ಮತ್ತು ಪ್ರಾಕರಣಿಕ ಅನ್ನುವಂಥ ಮಾತು ನೋಡಿ ಏನು ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿ ಈ ಮಾತನ್ನು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕುಂದು ಪ್ರಭು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡಿ. 197ನೇ ಗಾಥೆಯ ಅರ್ಥವನ್ನು ನಾವು ನೋಡೋದಿದೆ. ಕೋಯಿ ಅಂದ್ರೆ ಒಬ್ಬನಂತೂ ಸೇವಂತೋ ವಿಷಯಗಳ ಸೇವನೆ ಮಾಡ್ತಾ ಇದ್ರನು, ನ ಸೇವದಿ ಸೇವನೆ ಮಾಡೋದನ್ನೇ ಇಲ್ಲ. ಒಬ್ಬ ವಿಷಯ ಸೇವನೆ ಮಾಡ್ತಾ ಇದ್ದಾನ, ಆದ್ರೂ ಕೂಡ ಅವನು ಸೇವಿಸೋದಿಲ್ಲ. ಮತ್ತು ಅಸೇವ ಮಾನೋವಿ ಒಬ್ಬ ಏನದನ ಅಂತಂದ್ರೆ ಸೇವನೆ ಮಾಡ್ತಾ ಇಲ್ಲ, ಸೇವಗೋ ಸೇವನೆ ಮಾಡುವವನಾಗಿದ್ದಾನ. ಒಬ್ಬನು ವಿಷಯ ಸೇವನೆಯನ್ನ ಮಾಡಿದ್ರೂ ಕೂಡ ಮಾಡದಂತೆ ಇದ್ದಾನ, ಒಬ್ಬ ವಿಷಯ ಸೇವನೆಯನ್ನ ಮಾಡ್ತಾ ಇಲ್ಲ ಆದ್ರೂ ಕೂಡ ಮಾಡಿದವನಂತಿದ್ದಾನ. ಹೇಗೆ ಯಾರೋ ಒಬ್ಬ ಮನುಷ್ಯನಿಗೆ ಪ್ರಕರಣದ ಪ್ರಯತ್ನ ಅಂದ್ರೆ ಯಾವುದೇ ಕಾರ್ಯದ ಸಂಬಂಧವಾಗಿರ್ತಕ್ಕಂಥ ಕ್ರಿಯೆ ಕಾರ್ಯ ನಡೆದಿರ್ತದ, ಆದರೂ ಅವ ಏನಾಗೋದಿಲ್ಲ ಅಂದ್ರ ಪ್ರಾಕರಣಿಕ ಆಗೋದಿಲ್ಲ. ಕಾರ್ಯ ನಡೆದದ ಆದ್ರೆ ಕಾರ್ಯ ಮಾಡುವವನು ಅವನಾಗೋದಿಲ್ಲ. ಇನ್ನು ಕೆಲವೊಂದು ಕಡೆಗೆ ಹೆಂಗದ ಅಂದ್ರ ಕಾರ್ಯ ಮಾಡ್ತಾ ಇಲ್ಲ ಆದ್ರೂ ಕಾರ್ಯ ಮಾಡಿದವನಂತೆ ಅವ ಏನಾಗ್ತಾನಂದ್ರೆ ಪ್ರಾಕರಣಿಕ ಆಗ್ತಾನ. ಪ್ರಕರಣ ಮತ್ತು ಪ್ರಾಕರಣಿಕ. ಪ್ರಕರಣ ಅಂದ್ರೆ ಕಾರ್ಯ, ಪ್ರಾಕರಣಿಕ ಅಂದ್ರೆ ಕಾರ್ಯ ಮಾಡತಕ್ಕಂಥವ. ಬಹಳ ಸುಂದರ ಮಾತಿದೆ. ಒಬ್ಬ ವಿಷಯಗಳ ಸೇವನೆ ಮಾಡ್ತಾ ಇರುವಂತ ಕಾರ್ಯದೊಳಗೆ ತತ್ಪರಿದ್ರೂ ಕೂಡ ಅವನು ವಿಷಯ ಸೇವನೆಯನ್ನು ಮಾಡೋದಿಲ್ಲ. ಇನ್ನೊಬ್ಬ ವಿಷಯ ಸೇವನೆಯನ್ನ ಮಾಡುವಂತ ಬಾಹ್ಯ ಕಾರ್ಯದೊಳಗಂತೂ ತಲ್ಲಿನಿಲ್ಲ, ಆದ್ರೂ ಕೂಡ ವಿಷಯ ಸೇವನೆಗಳದ್ದ ಏನದ ಅಂದ್ರೆ ಪರಿಣಾಮ ಅವನೊಳಗಿರೋದ್ರಿಂದ ಆ ಕಾರ್ಯದ ಕಾರಣಿಕ ಅವ ಆಗ್ತಾನ. ಇದು ವಿಷಯ ಇದೆ. ಹೆಂಗ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವ ಪ್ರಕಾರ ಯಾವನೋ ಒಬ್ಬ ಶೆಟ್ಟಿ ತನ್ನ ಅಂಗಡಿಯೊಳಗ ಒಬ್ಬ ಸೇವಕನನ್ನು ಇಟ್ಟುಕೊಳ್ತಾನ ಮತ್ತು ಆ ಸೇವಕನೇ ಅಂಗಡಿ ಎಲ್ಲ ವ್ಯವಹಾರವನ್ನ ಏನ್ ಮಾಡ್ತಾನಂದ್ರ ನೋಡ್ತಾನ. ಸರಕುಗಳನ್ನು ಕೊಳ್ಳುವುದು, ವಿಕ್ರಿಯ ಮಾಡುವುದು ಮೊದಲಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಅವನು ಶೆಟ್ಟಿ ಅಲ್ಲ. ಯಾಕಂದ್ರ ಅವ ಆ ವ್ಯಾಪಾರದ ಮತ್ತು ವ್ಯಾಪಾರದಲ್ಲಾಗಿರ್ತಕ್ಕಂಥ ಲಾಭ ಹಾನಿಗಳಿಗೆ ಅವ ಒಡೆಯನಲ್ಲ. ಅವಂತೂ ಕೇವಲ ಸೇವಕಿದ್ದಾನ. ಆದ್ರೆ ಶೆಟ್ಟಿಯ ಮುಖಾಂತರ ಮಾಡಿಸಲಾಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಬಹಳ ಅದ್ಭುತ ಮಾತಿದು. ಉದಾಹರಣೆ ಬಹಳ ಸುಂದರ ಇದೆ. ಮತ್ತು ಶೆಟ್ಟಿ ಇದ್ದಾನಲ್ಲ, ಅವ ವ್ಯಾಪಾರದ ಸಂಬಂಧವಾಗಿ ಯಾವ ಕೆಲಸ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಅಂಗಡಿಯಾಗ ಕುಂಡ್ರಂಗಿಲ್ಲ, ಅವ ಅಂಗಡಿಯೊಳಗೆ ಇರೋದನೇ ಇಲ್ಲ. ಆದ್ರೂ ಕೂಡ ಆ ವ್ಯಾಪಾರದ ಹಾಗೂ ಲಾಭ ಹಾನಿಗಳ ಒಡೆಯವಾಗಿರೋದ್ರಿಂದ ಅವನೇ ಶೆಟ್ಟಿ ಇದ್ದಾನೆ. ಕೆಲಸ ಆಳ ಮಾಡ್ತಾ ಇದ್ರೂ ಕೂಡ ಆಳ ಶೆಟ್ಟಿ ಅಲ್ಲ. ಶೆಟ್ಟಿ ಕೆಲಸ ಮಾಡ್ತಾ ಇಲ್ಲ ಆದ್ರೂ ಕೂಡ ಅವನೇ ಏನಿದ್ದಾನಂದ್ರೆ ಶೆಟ್ಟಿ ಇದ್ದಾನ.
ಈ ದೃಷ್ಟಾಂತವನ್ನ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿಗಳಿಗಾಗಿ ಅನ್ವಯಿಸಿಕೊಳ್ಬೇಕಾಗ್ತದೆ. ಸೇವಕ ಹೇಗೆ ವ್ಯಾಪಾರ ಮಾಡತಕ್ಕಂಥವನಲ್ಲ, ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ವಿಷಯಗಳ ಸೇವನೆಯನ್ನು ಮಾಡುವವನಲ್ಲ. ಮತ್ತು ಸೆಟ್ಟಿ ಹೆಂಗ ವ್ಯಾಪಾರ ಮಾಡ್ತಾ ಇದ್ದಾನಲ್ಲ, ಅದೇ ಪ್ರಕಾರ ಮಿಥ್ಯಾ ದೃಷ್ಟಿ ವಿಷಯ ಸೇವನೆಯನ್ನ ಮಾಡ್ತಾ ಇದ್ದಾನೆ. ಈ ಪ್ರಕಾರದ ಪ್ರಕರಣವನ್ನ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡ್ತಾ ಇದ್ದೀವಿ. ಇಷ್ಟು ಸುಂದರವಾಗಿ ಏನಾಗಿದೆ ಅಂದ್ರೆ 197ನೇ ಗಾಥೆಯಲ್ಲಿ ವಿಷಯ ಪ್ರಕಟ ಆಗಿದೆ. ಹೀಗೆ ಪ್ರಕರಣ ಮತ್ತು ಪ್ರಾಕರಣಿಕ ಅನ್ನುವಂಥ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿ ಬಹಳ ಸುಂದರವಾದಂಥ ವಿಷಯವನ್ನು ಹೇಳಿದರೆ, ಸೃಷ್ಟಿ ಕೆಲಸ ಮಾಡೋದಿಲ್ಲ, ಆದರೂ ಕೂಡ ಎಲ್ಲ ಬಂಧ ಹೊಣಿಗೆ ಆಗ್ತದೆ. ಎಲ್ಲ ಪ್ರಕಾರದ ಲಾಭ ಹಾನಿಗಳನ್ನು ಅವನೇ ಅನುಭವಿಸ್ತಾನೆ. ಅವನಲ್ಲಿರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕೆಲಸಗಾರ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಲಾಭ ಹಾನಿಗಳ ಸುಖ ದುಃಖವನ್ನವ ಅನುಭವಿಸುವುದಿಲ್ಲ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿಗಳಿಗೆ ಇದೇನಾಗ್ತದೆ ಅಂದ್ರೆ ಅನ್ವಯ ಆಗ್ತದೆ ಅನ್ನುವಂಥ ಮಾತನ್ನ 197ನೇ ಗಾಥೆಯಲ್ಲಿ ಹೇಳಿದರು. ಇನ್ನು 198ನೇ ಗಾಥೆಯನ್ನು ನಾವು ನೋಡೋದಿದೆ. 198ನೇ ಗಾಥೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಜ್ಞಾನ ವೈರಾಗ್ಯದ ಶಕ್ತಿ ಬಹಳ ಅದ್ಭುತದ. ಪ್ರಾರಂಭದೊಳಗ ಸಮ್ಯಕ್ ದೃಷ್ಟಿ ಸಾಮಾನ್ಯವಾಗಿ ಸ್ವ ಮತ್ತು ಪರವನ್ನ ಹೆಂಗ ತಿಳ್ಕೊಳ್ತಾನ ಅನ್ನುವಂಥ ವಿಷಯವನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 198ನೇ ಗಾಥೆಯೊಳಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಮ್ಯಕ್ ದೃಷ್ಟಿಗೆ ನಿಯಮದಿಂದ ಜ್ಞಾನ ವೈರಾಗ್ಯದ ಶಕ್ತಿ ಇರ್ತದೆ. ಅವ ಸ್ವರೂಪದ ಗ್ರಹಣೆ ಮತ್ತು ಪರವಸ್ತುವಿನ ತ್ಯಾಗದ ವಿಧಿಯಿಂದ ತನ್ನ ವಸ್ತು ತತ್ವದ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಿರ್ತಾನೆ. ಹೀಗಾಗಿ ಇದು ಸ್ವ ಇದೆ, ಇದು ಪರ ಇದೆ ಅನ್ನುವಂಥ ಭೇದವನ್ನ ತನ್ನ ಸ್ವ ಸಾಮರ್ಥ್ಯದಿಂದ ತಿಳ್ಕೊಂಡ ನಂತರ ತನ್ನೊಳಗೆ ಸ್ಥಿರ ಆದ ಅಂತಂದ್ರೆ ಪರದಿಂದ ಅವನಲ್ಲಿ ಪ್ರೀತಿ ರಾಗ ಏನಾಗ್ತದೆ ದೂರ ಆಗಿ ಹೋಗ್ತದೆ, ಸಂಪೂರ್ಣವಾಗಿ ಅವುಗಳಿಂದ ವಿರಾಮ ಹೊಂದುತ್ತಾನ. ಅದಕ್ಕೆ ಜ್ಞಾನ ವೈರಾಗ್ಯದ ಶಕ್ತಿ ಇಲ್ಲದ ಈ ರೀತಿ ಆಗುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಹಿಂದಿನ 197ನೇ ಗಾಥೆಯಲ್ಲಿ ನೋಡಿದಿವಲ್ಲ, ಎಲ್ಲ ಕೆಲಸ ಮಾಡಿದ್ರು ಬಂದಿಲ್ಲ. ಅದು ಜ್ಞಾನ ವೈರಾಗ್ಯದ ಮಹತ್ವದ. ಅದಕ್ಕಿಲ್ಲಿ 198ನೇ ಗಾಥೆಯೊಳಗ ಸಮ್ಯಕ್ ದೃಷ್ಟಿ ಸಾಮಾನ್ಯವಾಗಿ ಸ್ವ ಮತ್ತು ಪರವನ್ನ ಹೇಗೆ ತಿಳಿತಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದನ್ನು ನಾವು ಏನ್ ಮಾಡೋಣ ಅಂದ್ರೆ ಪಾಠ ಮಾಡೋಣ. 198ನೇ ಗಾಥೆ. ಉದಯ ವಿವಾಗೋ ವಿವಿಹೋ ಕಮ್ಮಾನಂ ವನ್ನಿದೋ ಜಿನವರೇಹಿಂ ನದುತೆ ಮಜ್ಜ ಸಹಾವಾ ಜಾನಗ ಭಾವೋದು ಅಹಮೆಕ್ಕೋ ವಿವಿಧದಿಂ ಕರ್ಮಗಳುದಯದ ವಿಪಾಕವನು ಜಿನವರರು ಪೇಳಿಹರು ಅವು ನನ್ನ ಸ್ವಭಾವಗಳಲ್ಲ ನಾನು ಕೇವಲ ಜ್ಞಾಯಕ ಭಾವನಾಗಿಹೆನು. ಜ್ಞಾಯಕ ಭಾವ್ ಇದು ಸಮಯ ಸಾರದ ಬಹಳ ಅದ್ಭುತವಾದಂಥ ಶಬ್ದ ಇದೆ ನೋಡಿ. 198ನೇ ಗಾಥೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಕಮ್ಮಾನಂ ಉದಯ ವಿವಾಗೋ ಜಿನವರೇಹಿಂ ವಿವಿಹೋ ವನ್ನಿದೋ ತೇ ಮಜ್ಜ ಸಹಾವ ನ ಧೂ ಅಹಂ ಧೂ ಎಕ್ಕೋ ಜಾನಗೋ ಭಾವೋ. ಬಹಳ ಸುಂದರ ಇದೆ. ಕರ್ಮಗಳ ಉದಯದ ವಿಪಾಕವನ್ನ ಫಲವನ್ನ ಜಿನೇಂದ್ರ ಪ್ರಭುಗಳು ಹಲವು ರೀತಿಯಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಹೇಳಿದ್ದಾರೆ. ಕರ್ಮದ ಉದಯ ಒಂದೇ ರೀತಿ ಇರೋದಿಲ್ಲ, ಹಲವಾರು ರೀತಿಯೊಳಗೆ ಏನಾಗ್ತಂದ್ರೆ ಉದಯದೊಳಗೆ ಬರ್ತಿರ್ತದೆ. ಅವು ಯಾವ ಉದಯದೊಳಗೆ ಬರ್ತಾ ಇವೆ ಕರ್ಮದ ಭಾವಗಳು, ಆ ಕರ್ಮದ ಫಲ ಕರ್ಮದ ವಿಪಾಕ ಅದು ಯಾವುದು ನನ್ನ ಭಾವಗಳು ನನ್ನ ಸ್ವಭಾವಗಳು ಅಲ್ಲ. ತೇ ಮಜ್ಜ ಸಹಾವ ನದು ಅವು ಯಾವೂ ಕೂಡ ನನ್ನ ಸ್ವಭಾವಗಳು ಅಲ್ಲ. ಅಹಂದು ನಾನಂತೂ ಒಬ್ಬ ಜಾಣಗೋ ಭಾವೋ ಜ್ಞಾಯಕ ಭಾವನಿದ್ದೇನೆ. ಇದು ಸಮಯ ಸಾರದ ಒಂದು ತಿರುಳು. ನಾನು ಜ್ಞಾಯಕ್ಕಿದ್ದೇನೆ, ಉದಯದಿಂದ ಅತ್ಯಂತ ಭಿನ್ನಿದ್ದೇನೆ, ಉದಯಕ್ಕೆ ಬರುವಂತ ಭಾವಗಳು ಯಾವುವು ನಾನಲ್ಲ ಅನ್ನುವ ಸ್ವೀಕೃತಿ ಒಳಗೆ ಏನಾಗ್ಯದಲ್ಲ ಜ್ಞಾನಿಗೆ. ಹೀಗಿರೋದ್ರಿಂದ ಕರ್ಮೋದಯದ ಸಂದರ್ಭದೊಳಗೂ ಕೂಡ ಏನಿದ್ದಾನಂದ್ರೆ ಅಬಂಧಕ್ಕಿದ್ದಾನೆ. ಯಾವ ಕರ್ಮೋದಯದ ವಿಪಾಕದಿಂದ ಉತ್ಪನ್ನ ಆಗಿರ್ತಕ್ಕಂಥ ಹಲವು ಪ್ರಕಾರದ ಭಾವಗಳಿದ್ದಾವಲ್ಲ ಅವು ನನ್ನ ಸ್ವಭಾವಗಳೇ ಅಲ್ಲ. ನಾನಂತೂ ಈ ಪ್ರತ್ಯಕ್ಷ ಅನುಭವ ಗೋಚರವಾದ ಒಬ್ಬ ಟಂಕೋತ್ಕೀರ್ಣವಾದಂತಹ ಜ್ಞಾಯಕ ಭಾವನಾಗಿದ್ದೇನೆ. ಹಿಂಗ ಸಾಮಾನ್ಯವಾಗಿ ಸಮ್ಯಕ್ ದೃಷ್ಟಿ ಸಮಸ್ತ ಕರ್ಮಜನ್ಯವಾದಂಥ ಭಾವಗಳನ್ನ ಪರ ಅಂತ ತಿಳ್ಕೊಂಡು ತಿಳಿತನ ಮತ್ತು ತನ್ನನ್ನ ಒಬ್ಬ ಜ್ಞಾಯಕ ಸ್ವಭಾವಿ ಅಂತನ ಅನುಭವ ಮಾಡ್ಕೊಳ್ತಾನೆ, ಜ್ಞಾಯಕ ಸ್ವಭಾವ ಅಂತನ ತಿಳ್ಕೊಳ್ತಾನೆ.
ನಾ ನ್ಯಾಯಕ ಸ್ವಭಾವಿ ಆತ್ಮನಿದ್ದೇನೆ ಅನ್ನುವಂಥ ತಿಳುವಳಿಕೆ ಅವನನ್ನು ಜಗತ್ತಿನಿಂದ ಏನಾಗ್ತದಂತಂದ್ರೆ ದೂರಿಡುತ್ತದೆ. ಜಗತ್ತಿನಿಂದ ಅಂದ್ರೆ ಜಗತ್ತಿನ ಜಂಜಾಡದೊಳಗೆ ಸಿಲುಕದೆ ಅವ ಏನಾಗಿರ್ತಾನಂದ್ರೆ ದೂರ ಉಳಿತಾನ. ಎಲ್ಲದರೊಳಗಿದ್ದು ಕೂಡ ಯಾವುದ್ರೊಳಗೂ ಇಲ್ಲದಂಗೆ ಇರ್ತಾನ, ಇದ್ದೂ ಇಲ್ಲದಂಗೆ ಇರ್ತಾನ. ಈ ಒಂದು ಜ್ಞಾನ ವೈರಾಗ್ಯದ ಸಾಮರ್ಥ್ಯದಿಂದ ಎಂಥ ಅದ್ಭುತ ಮಾತಿದೆ. ಉದಯ ಬಂದ್ರನೂ ಕೂಡ ಉದಯ ನಂದಲ್ಲ ಅನ್ನುವಂತಹ ಯಾವ ಪ್ರವೃತ್ತಿ, ನಾ ನ್ಯಾಯಕ ಸ್ವಭಾವ ಇದ್ದೀನಿ ಅನ್ನುವಂಥ ಪ್ರವೃತ್ತಿ ಒಳಗಿದೆಯಲ್ಲ, ಅದು ಮುಖ್ಯವಾಗಿ ನಿರ್ಜರೆಗೆ ಏನದ ಅಂತಂದ್ರೆ ಕಾರಣೀಭೂತದ. ಇದೇ ಮಾತನ್ನ 199ನೇ ಗಾಥೆಯೊಳಗೂ ಕೂಡ ಹೇಳ್ತಾ ಇದ್ದಾರೆ. ಸಮ್ಯಕ್ ದೃಷ್ಟಿ ಸ್ವ ಮತ್ತು ಪರವನ್ನ ವಿಶೇಷವಾಗಿ ಹೇಗೆ ತಿಳಿತನ ಅನ್ನುವಂಥ ಮಾತನ್ನ ಗಾಥಾಸೂತ್ರದ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. 199ನೇ ಗಾಥೆ ನೋಡಿ. 199ನೇ ಗಾಥೆಯಲ್ಲಿ ಏನ್ ಹೇಳ್ತಾರ, ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಪೊಗ್ಗಲ ಕಮ್ಮಂ ರಾಗೋ ತಸ್ಸ ವಿವಾಗೋದೋ ಹವದಿ ಏಸೋ ನದು ಏಸ ಮಜ್ಜ ಭಾವೋ ಜಾನಗ ಭಾವೋಹು ಅಹಮೆಕ್ಕೋ. ಕನ್ನಡದಲ್ಲಿ ಇದು ಪುದ್ಗಲ ಕರ್ಮ ರೂಪರಾಗದ ವಿಪಾಕ ರೂಪದ ಉದಯ ವಿಹುದು. ಇದು ನನ್ನ ಭಾವವಲ್ಲ, ನಾನು ನಿಶ್ಚಯದಿಂದೇಕ ನ್ಯಾಯಕ ಭಾವನಾಗಿಹೆನು. ನೋಡಿ ಎಂಥ ಸುಂದರವಾಗಿರತಕ್ಕಂಥ ಮಾತನ್ನ ಇಲ್ಲಿ ಕುಂದ ಆಚಾರ್ಯ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. 199ನೇ ಗಾಥೆ 199ನೇ ಗಾಥೆಯೊಳಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಹಳ ಸುಂದರ ಇದೆ. ರಾಗೋ ಪುಗ್ಗಲ ಕಮ್ಮಂ ತಸ್ ಅಂದ್ರೆ ರಾಗವು ಪುದ್ಗಲ ಕರ್ಮವಿದೆ. ವಿವಾಗೋದೋ ವಿಪಾಕ ರೂಪವಾದಂತಹ ಉದಯವು ಏಸೋಹವದಿ ಈ ರಾಗರೂಪವಾದಂಥ ಭಾವಿದೆ. ಅಂದ್ರೆ ವಿಪಾಕ ರೂಪವಾದಂಥ ಉದಯ ಏನಿದೆಯಲ್ಲ ಅದು ರಾಗರೂಪವಾಗಿರ್ತಕ್ಕಂಥ ಭಾವಿದೆ. ಏಸ ಇದು ಮಜ್ಜ ಭಾವೋ ನನ್ನ ಭಾವವು ನದು ಅಲ್ಲ. ಇದೇನು ಉದಯದ ಭಾವಿದೆ ಇದು ನನ್ನ ಭಾವ ಅಲ್ಲ. ರಾಗರೂಪವಾದಂಥ ಯಾವ ಭಾವಿದೆ ಇದು ನನ್ನ ಭಾವ ಅಲ್ಲ. ನಾನಂತೂ ಅಹಂ ಹೂ ಎಕ್ಕೋ ಜಾನಗ ಭಾವೋ ನಾನಂತೂ ನಿಶ್ಚಯವಾಗಿ ಒಬ್ಬ ಗಾಯಕ ಭಾವನಾಗಿದ್ದೇನೆ, ಗಾಯಕ ಭಾವನೇ ಇದ್ದೇನೆ. ನಿಶ್ಚಯದಿಂದ ನಾನು ಒಬ್ಬ ನ್ಯಾಯಕ ಭಾವಿದ್ದೇನೆ ಹೊರತಾಗಿ ನಾನು ರಾಗರೂಪ ಭಾವಿಲ್ಲ. ರಾಗರೂಪದ ಯಾವ ಭಾವಿದೆ ಅದು ಉದಯ ಇದೆ. ವಿಪಾಕ ರೂಪದ ಉದಯ ಈ ರಾಗರೂಪದ ಭಾವದ ಇದು ನನ್ನ ಭಾವ ಅಲ್ಲ. ನಾ ಇದರಿಂದ ಅತ್ಯಂತ ಭಿನ್ನಿದ್ದೇನೆ. ನಾನಂತೂ ನಿಶ್ಚಯವಾಗಿ ಒಬ್ಬ ನ್ಯಾಯಕ ಭಾವನಿದ್ದೇನೆ ಅನ್ನುವಂಥ ಮಾತು 199ನೇ ಗಾಥೆಯೊಳಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ತಿಳಿತಾ ಇಲ್ಲಿ ಇದು ನ್ಯಾಯಕ ಭಾವ ಏನಿದೆಯಲ್ಲ ನಿಜವಾಗಿ ಏನದಪ್ಪ, ರಾಗ ಅನ್ನುವಂಥ ಹೆಸರಿನ ಯಾವ ಪುದ್ಗಲ ಕರ್ಮ ಇದೆಯಲ್ಲ ಅದರ ಉದಯದ ವಿಪಾಕದಿಂದ, ಅದರ ಉದಯದ ಫಲದಿಂದ ಏನಾಗ್ಯದಂದ್ರೆ ರಾಗ ರೂಪದ ಭಾವ ಆಗ್ಯದ. ಎರಡು ವಿಷಯಗಳಿದ್ದಾವೆ ಇಲ್ಲಿ. ಒಂದು ರಾಗ ಹೆಸರಿನ ಪುದ್ಗಲ ಕರ್ಮ, ಒಂದು ಅದರ ಉದಯದೊಳಗೆ ಉತ್ಪನ್ನ ಆಗತಕ್ಕಂಥ ರಾಗ ರೂಪದ ಭಾವ. ಇದು ಆ ರಾಗ ರೂಪದ ಭಾವ ಏನಿದೆಯಲ್ಲ ಕರ್ಮಂತೂ ನಂದು ಅಲ್ಲವೇ ಅಲ್ಲ. ಅದರ ಭಾವ ಏನಿದೆಯಲ್ಲ ಅದು ಕೂಡ ನನ್ನ ಸ್ವಭಾವ ಅಲ್ಲ. ಪುದ್ಗಲ ರಾಗರೂಪದ ಕರ್ಮ ಅದಂತೂ ಪುದ್ಗಲನೇ ಇದೆ. ಅದರ ನಿಮಿತ್ತದಿಂದ ಉತ್ಪನ್ನ ಆಗತಕ್ಕಂಥ ಯಾವ ಭಾವ ರಾಗರೂಪದ ಭಾವಿದೆ ಅದು ನನ್ನ ಸ್ವಭಾವಲ್ಲ. ನಾನಂತೂ ಈ ಒಬ್ಬ ಟಂಕೋತ್ಕೀರ್ಣ ನ್ಯಾಯಕ ಭಾವನಾಗಿದ್ದೇನೆ. ನಾನಂತೂ ಒಂದು ಟಂಕೋತ್ಕೀರ್ಣ ನ್ಯಾಯಕ ಸ್ವಭಾವ ಇದ್ದೇನೆ. ಹಿಂಗ ಸಮ್ಯಕ್ ದೃಷ್ಟಿ ವಿಶೇಷವಾಗಿ ಸ್ವ ಮತ್ತು ಪರಗಳನ್ನು ತಿಳ್ಕೊಳ್ತಾನ. ಇದೇ ರೀತಿಯಾಗಿ ರಾಗ ಶಬ್ದವನ್ನ ಬದಲಾವಣೆ ಮಾಡಿ ನಾವು ಅನೇಕ ಪ್ರಕಾರದ ಶಬ್ದಗಳನ್ನು ಏನ್ ಮಾಡಬಹುದು ಅಂದ್ರೆ ಅದರೊಳಗೆ ಹಾಕಬಹುದು. ನಾನು ರಾಗಲ್ಲ, ದ್ವೇಷಲ್ಲ, ಮೋಹಲ್ಲ, ಕ್ರೋಧಲ್ಲ, ಮಾನಲ್ಲ, ಮಾಯೆಯಲ್ಲ, ಲೋಭಲ್ಲ, ಕರ್ಮಲ್ಲ, ನೋ ಕರ್ಮಲ್ಲ, ಮನ ಅಲ್ಲ, ವಚನಲ್ಲ, ಕಾಯಲ್ಲ, ಶ್ರೋತ್ರೇಂದ್ರಿಯಲ್ಲ, ಚಕ್ಷುರೇಂದ್ರಿಯಲ್ಲ, ಘ್ರಾಣೇಂದ್ರಿಯಲ್ಲ, ರಸನೇಂದ್ರಿಯಲ್ಲ, ಸ್ಪರ್ಶನೇಂದ್ರಿಯಲ್ಲ. ಈ 16 ಪ್ರಕಾರದ ಶಬ್ದಗಳನ್ನು ಕೂಡ ಆ ರಾಗದ ಬದಲಾಗಿ ನಾವು ಬಳಸಿ ಸುಮಾರು 16 ಸೂತ್ರಗಳನ್ನು ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ
ತಿಳ್ಕೊಳ್ಳಬಹುದು. ಈ ಪ್ರಕಾರನ ವಿಷಯದ ತಿಳಿತಾ. ಅದಕ್ಕೆ ಉದಯದ ವಿಪಾಕದಿಂದ ರಾಗರೂಪವಾದಂಥ ಭಾವ ಇರಲಿ, ದ್ವೇಷ ಇರಲಿ, ಮೋಹ ಇರಲಿ, ಯಾವುದೇ ಭಾವ ಇರಲಿ, ಅದು ಯಾವುದು ನನ್ನ ಸ್ವಭಾವ ಅಲ್ಲ. ನಾನು ಪ್ರತ್ಯಕ್ಷ ಒಬ್ಬೇನಿದ್ದೇನೆ ಅಂದ್ರೆ ಅನುಭವ ಗೋಚರವಾಗಿರತಕ್ಕಂಥ ಪ್ರತ್ಯಕ್ಷ ನನ್ನ ಅನುಭವ ನನಗಿದೆ. ನಾ ಪ್ರತ್ಯಕ್ಷ ಅನುಭವ ಗೋಚರವಾಗಿರತಕ್ಕಂಥ ಒಬ್ಬ ಟಂಕೋತ್ಕೀರ್ಣ ನ್ಯಾಯಕ ಭಾವನಿದ್ದೇನೆ. ಅದೇ ನನ್ನ ಸ್ವಭಾವದ. ಈ ರೀತಿ ಸಮ್ಯಕ್ ದೃಷ್ಟಿ ಸ್ವ ಮತ್ತು ಪರವನ್ನ ಅತ್ಯಂತ ವಿಶೇಷವಾಗಿ ಏನ್ ಮಾಡ್ತಾನಂತಂದ್ರೆ ತಿಳ್ಕೊಳ್ತಾನ. ಈ ರೀತಿ 199ನೇ ಗಾಥೆಯೊಳಗೆ ಏನ್ ಮಾಡಿದರು ಅಂತಂದ್ರೆ ವಿಷಯವನ್ನ ಸ್ಪಷ್ಟಪಡಿಸಿದರು. ಈ ರೀತಿಯಾಗಿ 199ನೇ ಗಾಥೆಯವರೆಗೆ ನಾವು ಏನ್ ಮಾಡ್ಕೊಂಡಿವಿ ಅಂತಂದ್ರ ಸಮ್ಯಕ್ ದೃಷ್ಟಿ ಯಾವುದೇ ಪ್ರಕಾರದಿಂದ ತನ್ನ ಸ್ವಭಾವವನ್ನ ನ್ಯಾಯಕ ಸ್ವಭಾವಿ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿರೋದ್ರ ಫಲವಾಗಿ ಅವು ಯಾವ ರೀತಿಯಿಂದಲೂ ಕೂಡ ಬಂಧಕ್ಕೇನಾಗೋದಿಲ್ಲ ಅಂದ್ರೆ ಒಳಗಾಗೋದಿಲ್ಲ. ಅಂದ್ರೆ ಈ ರೀತಿಯಾಗಿ ಸಮ್ಯಕ್ ದೃಷ್ಟಿ ತನ್ನನ್ನೂ ತಿಳಿತನ, ರಾಗವನ್ನ ಬಿಟ್ಟು ಕೊಡ್ತಾನ, ನಿಯಮದಿಂದ ಜ್ಞಾನ ವೈರಾಗ್ಯ ಸಂಪನ್ನನ ಆಗ್ತಾನ ಅನ್ನುವಂಥ ಮಾತು 200ನೇ ಗಾಥೆಯೊಳಗೆ ಹೇಳೋರಿದ್ದಾರೆ. ತಿಳಿತಾ. ಜ್ಞಾನ ವೈರಾಗ್ಯದಿಂದ ಸಂಪನ್ನ ಇರ್ತಾನ ಅನ್ನುವಂಥ ಮಾತನ್ನ 200ನೇ ಗಾಥೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅದನ್ನು ನಾವು ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಏವಂ ಸಮ್ಮದ್ದಿಠಿ ಅಪ್ಪಾನಂ ಮುನದಿ ಜಾನಗ ಸಹಾವಂ ಉದಯಂ ಕಮ್ಮ ವಿವಾಗಂ ಚ ಮುಯದಿ ತಚ್ಚಂ ವಿಯಾನಂತೋ. ಕನ್ನಡದಲ್ಲಿ ನೋಡಿ. ಹೀಗೆ ಸಮ್ಯಕ್ ದೃಷ್ಟಿ ಆತ್ಮನನು ನ್ಯಾಯಕ ಸ್ವಭಾವದಿಂದಲೇ ತಿಳಿಯುವನು. ಆಗ ಕರ್ಮ ವಿಪಾಕ ರೂಪದುದಯವನು ಆ ತತ್ವಜ್ಞಾಯಕನು ತ್ಯಜಿಸುವನು. ನೋಡ್ರಿ, ಬಹಳ ಸುಂದರ ಇದೆ. 200ನೇ ಗಾಥೆಯಲ್ಲಿ ಸಮ್ಯಕ್ ದೃಷ್ಟಿ ತನ್ನನ್ನು ತಿಳಿತನ ಮತ್ತು ರಾಗವನ್ನು ಬಿಟ್ಟು ಕೊಡ್ತಾನೆ. ತನ್ನನ್ನು ತಿಳಿದ ಮೇಲೆ ರಾಗದಿಂದ ವಿರಕ್ತ ಆಗ್ತಾನೆ, ರಾಗದಿಂದ ಭಿನ್ನ ಆಗ್ತಾನೆ. ಅದೇ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ ನೋಡಿ. ಏವಂ ಸಮ್ಮದೃಷ್ಟಿ, ಈ ರೀತಿಯಾಗಿ ಸಮ್ಯಕ್ ದೃಷ್ಟಿಯು ಅಪ್ಪಾನಂ ಅಂದ್ರೆ ಆತ್ಮನನ್ನ ಜಾನಗ ಸಹಾವಂ ನ್ಯಾಯಕ ಸ್ವಭಾವಿ ಎಂದು ಮುನದಿ ತಿಳಿಯುತ್ತಾನೆ. ಹಿಂಗ ಸಮ್ಯಕ್ ದೃಷ್ಟಿ ರಾಗದಿಂದ ಭಿನ್ನ ಮಾಡಿಕೊಂಡ ತನ್ನನ್ನ ನ್ಯಾಯಕ ಸ್ವಭಾವಿ ಅಂತ ತಿಳ್ಕೊಳ್ತಾನ. ಚ ಮತ್ತು ತಚ್ಛಂ ತತ್ವವನ್ನು ಎಂದರೆ ಯಥಾರ್ಥ ಸ್ವರೂಪವನ್ನು, ವಿಯಾನಂತೋ ಯಥಾರ್ಥ ಸ್ವರೂಪವನ್ನು ಏನ್ ಮಾಡ್ತಾರೆ, ತತ್ವದ ಯಥಾರ್ಥ ಸ್ವರೂಪವನ್ನು ತಿಳ್ಕೊಳ್ತಾ, ಕಮ್ಮ ವಿವಾಗಂ ಕರ್ಮದ ವಿಪಾಕ ರೂಪವಾದ ಉದಯಂ ಉದಯವನ್ನು ಬಿಡುತ್ತಾನೆ. ತನ್ನನ್ನು ತಿಳ್ಕೊಳ್ತಾನ ಮತ್ತು ಕರ್ಮದ ಉದಯ ರೂಪದ ವಿಪಾಕವನ್ನು ಏನ್ ಮಾಡ್ತಾನೆ ಅಂದ್ರೆ ಬಿಟ್ಟು ಕೊಡ್ತಾನ. ಯಾವಾಗ ತನ್ನನ್ನ ನ್ಯಾಯಕ ಭಾವರೂಪನಾಗಿರ್ತಕ್ಕಂಥ ಸುಖಮಯ ಅಂತ ಹೇಳಿ ಜ್ಞಾನಿ ತಿಳ್ಕೊಳ್ತಾನಲ್ಲ, ಮತ್ತು ಕರ್ಮೋದಯದಿಂದ ಉಂಟಾದ ಭಾವಗಳನ್ನ ಆಕುಲತೆಯ ರೂಪವಾಗಿರ್ತಕ್ಕಂಥ ದುಃಖಮಯ ಇದಾವ ಅಂತ ಹೇಳಿ ತಿಳಿತಾನ. ಅವಾಗ ಸ್ವಯಮೇವ ಏನಾಗ್ತದ ಅಂತಂದ್ರೆ ಜ್ಞಾನ ರೂಪನಾಗಿರುವುದು ಮತ್ತು ಪರಭಾವಗಳಿಂದ ವಿರಕ್ತ ಆಗೋದು ಇವೆರಡು ಅವಶ್ಯವಾಗಿನೇ ಅವನೊಳಗೆ ಇರ್ತಾವ. ತಿಳಿತಾ. ಜ್ಞಾನ ರೂಪವಾಗಿ ಇರುವಂಥದ್ದು ಇದೆ, ಅದೇ ಸಮಯದೊಳಗ ಪರಭಾವಗಳಿಂದ ವಿರಕ್ತನೂ ಕೂಡ ಇದೆ. ಎರಡೂ ಇದೆ. ನಾ ಜ್ಞಾನ ಸ್ವಭಾವಿ ಅನ್ನುವಂಥ ಭಾವದೊಳಗ ನಾ ಪರಭಾವ ಅಲ್ಲ ಅನ್ನುವಂಥ ಭಾವನೂ ಇದೆಯಲ್ಲ. ಇದು ಈ ಮಾತು ಅವನಿಗೆ ಪ್ರತ್ಯಕ್ಷ ಅನುಭವ ಗೋಚರಿದೆ. ಇದೇ ಸಮ್ಯಕ್ ದೃಷ್ಟಿಯ ಒಂದು ಗುರುತಿದೆ. ಇದೇ ಸಮ್ಯಕ್ ದೃಷ್ಟಿಗೆ ಒಂದೇನದ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಹ್ನದ. ಎರಡೂ ಇರ್ತಾವ ಅವನಿಗೆ. ಜ್ಞಾನ ರೂಪನಾಗಿರ್ತಕ್ಕಂಥ ಪ್ರವೃತ್ತಿನೂ ಅದ, ನಾ ನ್ಯಾಯಕ್ ಸ್ವಭಾವಿ ಅನ್ನುವಂಥ ಜ್ಞಾನದ ಪ್ರವೃತ್ತಿಯ ಜೊತೆಗೇನೆ ನಾನು ಪರಭಾವಗಳಿಂದ ಭಿನ್ನಿದ್ದೇನೆ ಎನ್ನುವಂತಹ ಪ್ರವೃತ್ತಿ ಅದ. ಇವು ಎರಡೂ ಇರ್ತಾವ. ಈ ಮಾತು ಪ್ರತ್ಯಕ್ಷ ಅನುಭವ ಗೋಚರದ. ಇದೇ ಜ್ಞಾನ ವೈರಾಗ್ಯದ, ಇದೇ ಸಮ್ಯಕ್ ದೃಷ್ಟಿಯ ಗುರುತದ. ಯಾವ ಜೀವರುಗಳು ಪರದ್ರವ್ಯಗಳಲ್ಲಿ ಆಸಕ್ತರಾಗಿ ರಾಗಯುಕ್ತಾಗಿದ್ದಾರಲ್ಲ ಮತ್ತು ಸಮ್ಯಕ್ ದೃಷ್ಟಿ ತನ್ನದ ಅಭಿಮಾನ ಪಡ್ತಿರ್ತಾರ, ಹಿಂಗದ. ನಾ ಸಮ್ಯಕ್ ದೃಷ್ಟಿ ಅಂತ ಹೇಳುವಂತ ಜೀವಗಳಿಗೇನು ಕಮ್ಮಿ ಇಲ್ಲ. ಯಾವ ಜೀವರುಗಳು ಪರದ್ರವ್ಯದೊಳಗೆ ಅತ್ಯಂತ ಆಸಕ್ತಿದಾರ, ರಾಗದಿಂದ ಸಂಯುಕ್ತದರ ಮತ್ತು ತಮ್ಮನ್ನ ಸಮ್ಯಕ್ ದೃಷ್ಟಿಗಳು ಅಂತ ಅಭಿಮಾನ ಪಡ್ತಾ ಇದ್ದಾರ, ಅವರಂತೂ ವ್ಯರ್ಥವಾಗಿರತಕ್ಕಂಥ ಅಭಿಮಾನವನ್ನು ಪಡ್ತಾ ಇದ್ದಾರ.
ಆ ಪ್ರಕಾರದ ವ್ಯರ್ಥವಾದಂಥ ಅಭಿಮಾನವನ್ನು ಪಡಬಾರದು. ನಿಜವಾಗಿ ಜ್ಞಾನ ವೈರಾಗ್ಯ ಏನದ ಅಂತಂದ್ರೆ ಇದು ಸಮ್ಯಕ್ ದೃಷ್ಟಿಯ ಗುರುತದ ಚಿಹ್ನದ ಅನ್ನುವಂಥ ಮಾತು 200ನೇ ಗಾಥೆಯೊಳಗೆ ಬಂದದ್ದಿದೆ ನೋಡಿ. ನಿರ್ಜರ ಅಧಿಕಾರದೊಳಗೆ ಸಮ್ಯಕ್ ದೃಷ್ಟಿಯ ಸ್ವರೂಪ ಹೆಂಗಿರ್ತದ, ಯಾಕೆ ಹಿಂಗೆ ಹೇಳಲಿಕ್ಕತ್ತಾರಂದ್ರೆ ಅವನಿಗೆ ನಿರ್ಜರನೇ ಇರ್ತದ. ಭೋಗಗಳ ಭೋಗದೊಳಗಿದ್ರೂ ಕೂಡ ಸಮ್ಯಕ್ ದೃಷ್ಟಿ ನಿರ್ಜರೆಗೆ ಪ್ರಾಪ್ತ ಆಗಿರ್ತಾನೆ ಅನ್ನೋದ್ರ ಸಲುವಾಗಿ ಇದೆಲ್ಲ ವಿಷಯವನ್ನ ಅವರಿಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಇದು 200ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂದ್ರೆ ಇದನ್ನು ಸ್ಪಷ್ಟಪಡಿಸಿದ್ರು. ಬಹಳ ಅದ್ಭುತವಾದಂಥ ಮಾತಿದೆ. ಅದಕ್ಕೆ ಇದನ್ನು ನಾವು ಸರಿಯಾಗಿ ಏನ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಮುಂದೆ ಬಹಳ ಅದ್ಭುತವಾದಂಥ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ, ನಾನು ಸಮ್ಯಕ್ ದೃಷ್ಟಿ ಇದ್ದೇನೆ, ನನಗೆಂದೂ ಬಂದ್ ಆಗೋದಿಲ್ಲ. ಈ ರೀತಿ ನಂಬಿಕೊಂಡು ಯಾರು ಅಭಿಮಾನದಿಂದ ಉನ್ನತವಾದಂಥ ರೋಮಾಂಚನಗೊಳ್ತಾ ಇದ್ದಾರಲ್ಲ, ರಾಗಿ ಜೀವರುಗಳು, ಆ ಪರದ್ರವ್ಯದ ಕುರಿತ ರಾಗ ದ್ವೇಷ ಮೋಹವನ್ನು ಹೊಂದಿರತಕ್ಕಂಥ ಈ ಜೀವರುಗಳು ಬೇಕಾದ್ರೆ ಮಹಾವ್ರತವನ್ನ ಆಚರಣೆ ಮಾಡಲಿ, ಸಮಿತಿಗಳ ಉತ್ಕೃಷ್ಟತೆಯನ್ನ ಆಚರಣೆ ಮಾಡಲಿ, ಅವಲಂಬನೆ ಮಾಡಲಿ, ಆದರೂ ಕೂಡ ಅವರು ಆತ್ಮ ಮತ್ತು ಅನಾತ್ಮನ ಜ್ಞಾನದಿಂದ ರಹಿತ ಆಗಿರೋದ್ರಿಂದ ಸಮ್ಯಕ್ತ್ವದಿಂದ ರಹಿತಿದ್ದಾರ, ಮಿಥ್ಯಾದೃಷ್ಟಿಗಳೇ ಇದ್ದಾರ ಅನ್ನುವಂಥ ಮಾತು ಇಲ್ಲೇನದ ಅಂತಂದ್ರೆ ಬರ್ತದೆ. ಯಾಕಂತಂದ್ರೆ ಅಲ್ಲಿ ರಾಗದ ಸದ್ಭಾವಿದೆಯಲ್ಲ, ಆತ್ಮ ಮತ್ತು ಅನಾತ್ಮ ಒಂದು ಅನ್ನುವಂಥ ಮಿಥ್ಯಾಭಾವ ಅವರಿಗಿತ್ತು ಅಂದ್ರೆ ಇದು ರಾಗದಿಂದ ಯುಕ್ತನದ. ಹಂಗಾದ್ರೆ ರಾಗದಿಂದ ಯುಕ್ತನಾದಂಥ ಜೀವ ಸಮ್ಯಕ್ ದೃಷ್ಟಿ ಯಾಕಾಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಬೇರೆ ಬಂತು. ರಾಗದಿಂದ ಯುಕ್ತಿದ್ದಂಥ ಜೀವ ಸಮ್ಯಕ್ ದೃಷ್ಟಿ ಇಲ್ಲೇನ, ಸಮ್ಯಕ್ ದೃಷ್ಟಿ ಯಾಕಾಗೋದಿಲ್ಲವ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ 201 ಮತ್ತು 202ನೇ ಗಾಥೆಗಳನ್ನ, 2 ಗಾಥೆಗಳನ್ನ ಹೇಳ್ತಾ ಇದ್ದಾರೆ. ಈ ಸಂಚಿಕೆಯ ಇವು 2 ಗಾಥೆಗಳು ನಾವು ಈ ಸಂಚಿಕೆಯಲ್ಲಿ ನೋಡೋದಿದೆ. ನೋಡಿ, 201 ಮತ್ತು 202ನೇ ಗಾಥೆಗಳನ್ನ ಹೇಳೋಣ. ಅವುಗಳ ಅರ್ಥವನ್ನ ನಾವೇನ್ ಮಾಡೋದಿದೆ, ನೋಡೋದಿದೆ. ಏನ್ ಹೇಳಿದ್ರು? 201 ಪರಮಾನುಮಿತ್ತಯಂ ಪಿಹು ರಾಗಾದೀನಂ ತು ವಿಜ್ಜದೆ ಜಸ್ಸ ನ ವಿಸೋ ಜಾನದಿ ಅಪ್ಪಾನಯಂ ತು ಸೌವಾಗಮಧರೋವಿ ಅಪ್ಪಾನಮಯಾನಂತೋ ಅನಪ್ಪಯಂ ಚಾವಿಸೋ ಅಯಾನಂತೋ ಕಹೋದಿ ಸಮ್ಮದಿಠಿ ಜೀವಾ ಜೀವೆ ಅಯಾನಂತೋ. ಕನ್ನಡದಲ್ಲಿ ನೋಡಿ, ಯಾವ ಜೀವನಿಗೆ ಅನುಮಾತ್ರವಾದರೂ ರಾಗಾದಿಗಳ ಸದ್ಭಾವವಿರುವುದು, ಅವನು ಬೇಕಾದರೆ ಸಕಲಾಗಮಗಳ ನೋದಿದರು ಆತ್ಮನರಿಯನು, ಅವನು ಮೇನಾತ್ಮನನು ತಿಳಿಯದಿದ್ದರೆ ಅನಾತ್ಮನನು ಕೂಡ ತಿಳಿಯನು. ಜೀವಗಳ ನೀ ತೆರದಿ ತಿಳಿಯದೆ ಜೀವ ಸಮ್ಯಕ್ ದೃಷ್ಟಿ ಹೇಗಾಗುವನು. ನೋಡಿ, 201 ಮತ್ತು 202ನೇ ಗಾಥೆಗಳೇನಿದೆಯಲ್ಲ, ಸಮ್ಯಕ್ ದೃಷ್ಟಿ ರಾಗಾದಿಗಳಿಂದ ಯುಕ್ತಿರತಕ್ಕಂಥ ಜೀವ ಹೆಂಗಾಗ್ಲಿಕ್ಕೆ ಸಾಧ್ಯ, ರಾಗಯುಕ್ತನಾಗಿರ್ತಕ್ಕಂಥ ಜೀವ ಸಮ್ಯಕ್ ದೃಷ್ಟಿ ಏಕೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಮಾತಿದೆ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಹೂ ಜಸ್ಸ ರಾಗಾದೀನಂ ತು ಪರಮಾನು ಮಿತ್ತಯಂ ಪಿ. ವಾಸ್ತವಿಕವಾಗಿ ಯಾವ ಜೀವನಿಗೆ ಪರಮಾಣು ಮಾತ್ರವು ಅಂದ್ರೆ ಲೇಷ ಮಾತ್ರವೂ ರಾಗಾದಿಗಳು ವಿಜ್ಜವೇ ವರ್ತಿಸ್ತವ, ಸ್ವಲ್ಪ ರಾಗಾದಿಗಳು ಕೂಡ ಇದ್ರನು ಸೊ ಆ ಜೀವನು ಸೌವ ಆಗಮಧರೋವಿ, ಬೇಕಾದರೆ ಸರ್ವ ಆಗಮಗಳನ್ನ ಧಾರಣೆ ಮಾಡಿದಂಥವ, ಎಲ್ಲ ಆಗಮಗಳನ್ನ ಓದಿದಂಥವರಿದ್ರನೂ ಕೂಡ ಅಪ್ಪಾನಯಂತು ಆತ್ಮನನ್ನು ನವಿಜಾನದಿ ತಿಳಿಯುವುದಿಲ್ಲ. ಅವ ಆತ್ಮನನ್ನು ಏನ್ ಮಾಡೋದಿಲ್ಲ ಅಂದ್ರೆ ತಿಳಿಲಿಕ್ಕಿಲ್ಲ, ತಿಳಿಯೋದನೇ ಇಲ್ಲ. ಮತ್ತು ಚ ಅಪ್ಪಾನಂ ಅಯಾನಂತೋ ಆತ್ಮನನ್ನು ತಿಳಿದುಕೊಳ್ಳದೆ ಸೊ ಅವನು ಅನಯಪ್ಪಯಂ ಅವಿ ಅನಾತ್ಮನನ್ನೂ ಕೂಡ ಪರವನ್ನೂ ಕೂಡ ಅಯಾನಂತೋ ತಿಳಿಯುವುದೇ ಇಲ್ಲ. ಆತ್ಮ ತಿಳಿಲಿಲ್ಲ ಅಂದ್ರೆ ಪರದ್ರವ್ಯವೂ ಕೂಡ ಅವನಿಗೆ ಏನಾಗೋದಿಲ್ಲ ಅಂದ್ರೆ ತಿಳಿಯುವುದಿಲ್ಲ. ಮುಂದೆ
ಜೀವಾಜೀವೇ, ಹೀಗೆ ಯಾವನು ಜೀವ ಅಜೀವವನ್ನು ಅಯಾನಂತೋ ತಿಳಿಯುವುದಿಲ್ಲ. ಈ ಪ್ರಕಾರವಾಗಿ ಜೀವ ಮತ್ತು ಅಜೀವವನ್ನು ಯಾರು ತಿಳಿಯೋದಿಲ್ಲ ಅವನು ಸಮ್ಮದಿಠಿ, ಸಮ್ಯಕ್ ದೃಷ್ಟಿಯು ಕಹ ಹೋದಿ, ಹೇಗಾಗುವ ಸಾಧ್ಯತೆ ಇದೆ. ಜೀವನು ಗೊತ್ತಿಲ್ಲ, ಅಜೀವನು ಕೂಡ ಅವನಿಗೆ ಗೊತ್ತಿಲ್ಲ ಅಂದಮೇಲೆ ಅವನು ಸಮ್ಯಕ್ ದೃಷ್ಟಿ ಹೆಂಗಾಗ್ಲಿಕ್ಕೆ ಸಾಧ್ಯದ? ಸಮ್ಯಕ್ ದೃಷ್ಟಿ ಹೆಂಗಾಗ್ತಾನ? ಸಮ್ಯಕ್ ದೃಷ್ಟಿ ಆಗೋದಿಲ್ಲ ಅನ್ನುವಂಥ ಮಾತಿದೆ. ಅದಕ್ಕೆ ರಾಗದಿಂದ ಯುಕ್ತಿರುವಂತಹ ಜೀವ ಸಮ್ಯಕ್ ದೃಷ್ಟಿ ಹೆಂಗಾಗವ? ಆಗೋದಿಲ್ಲ. ಅದಕ್ಕೆ ಸಮ್ಯಕ್ ದೃಷ್ಟಿ ಯಾಕಾಗೋದಿಲ್ಲ ಅನ್ನುವಂಥ ಸಂಗತಿಯನ್ನ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 201 ಮತ್ತು 202ರಲ್ಲಿ ತಿಳಿಸಿದ್ರು. ನೋಡಿ, ನಿಜವಾಗಿ ಏನಿದೆ ಈ 201 ಮತ್ತು 202ರಲ್ಲಿ? ರಾಗ ಶಬ್ದದಿಂದ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅದು ಮುಖ್ಯ ಇದೆ. ರಾಗ ಶಬ್ದದಿಂದ ಅಜ್ಞಾನಮಯವಾಗಿರತಕ್ಕಂಥ ರಾಗ ದ್ವೇಷ ಮೋಹಗಳನ್ನು ಹೇಳಿದ್ದಾರೆ. ಮತ್ತು ಅಜ್ಞಾನಮಯ ಅನ್ನುವಂಥ ಶಬ್ದವನ್ನ ಹೇಳಿರೋದ್ರಿಂದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಯಿಂದ ಆಗತಕ್ಕಂಥ ರಾಗಾದಿಗಳು ಅಂತ ತಿಳ್ಕೊಳ್ಬೇಕು. ಬರೀ ರಾಗ ಅಂತಂದ್ರೆ ಬರೀ ರಾಗ ಉತ್ಪನ್ನ ಆಯ್ತು ಅಂದ್ರೆ ಸಂಜೋಲನ ರಾಗದ, ಅಪ್ರತ್ಯಾಖ್ಯಾನ ರಾಗದ, ಪ್ರತ್ಯಾಖ್ಯಾನ ರಾಗದ, ಈ ರಾಗಗಳಿದ್ರೂ ಕೂಡ ಸಮ್ಯಕ್ ದೃಷ್ಟಿ ಇರ್ಲಿಕ್ಕೆ ಸಾಧ್ಯದ. ಆದ್ರೆ ಅನಂತಾನುಬಂಧಿ ರಾಗಿತ್ತು ಅಂದ್ರ, ಮಿಥ್ಯಾತ್ವ ಸಹಿತವಾಗಿರ್ತಕ್ಕಂಥ ರಾಗಿತ್ತು ಅಂತಂದ್ರ ಅಲ್ಲಿ ಅವನು ಏನಾಗೋದಿಲ್ಲ ಅಂದ್ರೆ ಸಮ್ಯಕ್ ದೃಷ್ಟಿ ಆಗೋದಿಲ್ಲ. ಈ ಮಾತನ್ನು ತಿಳ್ಕೋಬೇಕಿಲ್ಲಿ ಈ ಸಂದರ್ಭದೊಳಗೆ. ಮಿಥ್ಯಾತ್ವ ಇಲ್ಲದೆ ಚಾರಿತ್ರ ಮೋಹದ ಉದಯದ ರಾಗವನ್ನು ಇಲ್ಲಿ ಸ್ವೀಕರಿಸ್ಕೂಡುದು. ಮಿಥ್ಯಾತ್ವದ ಅಭಾವದೊಳಗಿರುವಂತ ರಾಗ ಅಂತ ಹೇಳಿ ತಿಳ್ಕೋಬಾರ್ದು. ರಾಗಿ ಸಮ್ಯಕ್ ದೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಿದ್ದಾಗ ಮಿಥ್ಯಾತ್ವ ಸಹಿತವಾಗಿರ್ತಕ್ಕಂಥ ರಾಗವನ್ನು ಮಾತ್ರ ಗ್ರಹಣ ಮಾಡಬೇಕು. ತಿಳಿತಾ? ಯಾಕಂದ್ರೆ ಸಮ್ಯಕ್ ದೃಷ್ಟಿಗೂ ರಾಗದಾವ, ಪ್ರತ್ಯಾಖ್ಯಾನದ ಸಂಜ್ವಲನದ ಇವೆಲ್ಲ ಸಮ್ಯಕ್ ದೃಷ್ಟಿಗಿರುವಂತ ರಾಗಗಳೇ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಗ ಯಾವುದು ಅಂತಂದ್ರೆ ಮಿಥ್ಯಾತ್ವ ಸಹಿತವಾಗಿರ್ತಕ್ಕಂಥ ಅನಂತಾನುಬಂಧಿ ರಾಗ. ಅದನ್ನು ತಿಳ್ಕೋಬೇಕು, ಉಳಿದದ್ದನ್ನು ಸ್ವೀಕಾರ ಮಾಡಬಾರ್ದು. ಯಾಕಂದ್ರೆ ಅವಿರತ ಸಮ್ಯಕ್ ದೃಷ್ಟಿ ಮೊದಲಾದವರಿಗೂ ಕೂಡ ಚಾರಿತ್ರ ಮೋಹದ ಉದಯ ಸಂಬಂಧವಾಗಿರ್ತಕ್ಕಂಥ ಯಾವ ರಾಗ ಇರ್ತದಲ್ಲ ಅದು ಜ್ಞಾನ ಸಹಿತನೇ ಇರ್ತದ. ಸಮ್ಯಕ್ ದೃಷ್ಟಿಯು ಕೂಡ ರಾಗವನ್ನ ಕರ್ಮೋದಯದಿಂದ ಉತ್ಪನ್ನವಾಗಿರ್ತಕ್ಕಂಥ ರೋಗ ಅಂತೇಳಿ ತಿಳಿತಿರ್ತಾನ ಮತ್ತು ಅದರ ನಾಶದ ಸಲುವಾಗಿನ ಯಾವಾಗಲೂ ಪ್ರಯತ್ನಶೀಲ ಇರ್ತಾನೆ. ಅವನಿಗೆ ರಾಗದ ಕುರಿತೇನಿಲ್ಲ ಅಂದ್ರೆ ಯಾವುದೇ ಪ್ರಕಾರದ ಪ್ರೀತಿ ಇರೋದಿಲ್ಲ. ಮತ್ತು ಸಮ್ಯಕ್ ದೃಷ್ಟಿ ಲೇಷ ಮಾತ್ರವೂ ಕೂಡ ಅವನಿಗೆ ರಾಗದ ಸದ್ಭಾವ ಇಲ್ಲ ಅಂತ ತಿಳ್ಕೊಂಡು ಹೇಳಿದೆಯಲ್ಲ, ಅದರ ಕಾರಣ ಈ ಪ್ರಕಾರ ಇದೆ. ಸಮ್ಯಕ್ ದೃಷ್ಟಿಗೆ ಶುಭರಾಗಂತೂ ಅತ್ಯಂತ ಗೌಣ ಇರ್ತದೆ ಮತ್ತು ಯಾವ ಶುಭರಾಗಿರ್ತದ ಅದನ್ನು ಅವನು ಸ್ವಲ್ಪ ಮಾತ್ರ ಕೂಡ ಒಳ್ಳೆಯದು ಅಂತ ಹೇಳಿ ಮನ್ನಿಸುವುದೇನೇ ಇಲ್ಲ, ತಿಳಿಯೋದನೇ ಇಲ್ಲ. ಅದರ ಕುರಿತು ಲೇಷ ಮಾತ್ರನೂ ಕೂಡ ರಾಗಿರೋದಿಲ್ಲ. ಮತ್ತು ನಿಜವಾಗಿಯಂತೂ ಅವನಿಗೆ ರಾಗದ ಸ್ವಾಮಿತ್ವ ಇರೋದಿಲ್ಲ. ಅದಕ್ಕಾಗಿ ಅವನಿಗೆ ಲೇಷ ಮಾತ್ರವೂ ರಾಗಿಲ್ಲ ಅನ್ನುವಂಥ ಮಾತನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಮಾತುಗಳನ್ನು ಇಲ್ಲಿ ತಿಳ್ಕೊಳ್ಳೋದು ಬಹಳ ಅವಶ್ಯದ. 201 ಮತ್ತು 202 ಏನಿದಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದೆ. ಇದನ್ನು ಸರಿಯಾಗಿ ತಿಳ್ಕೋಬೇಕು ನಾವು. ಒಂದು ವೇಳೆ ಯಾವುದೋ ಒಬ್ಬ ಜೀವ ರಾಗವನ್ನ ಒಳ್ಳೆಯದು ಅಂತ ಹೇಳಿ ತಿಳ್ಕೊಂಡಂದ್ರೆ ಅದರ ಕುರಿತ ಲೇಷ ಮಾತ್ರವಾಗಿರ್ತಕ್ಕಂಥ ಪ್ರೀತಿಯನ್ನು ನಾವು ಇಟ್ಕೊಂಡಿದ್ದಂದ್ರೆ ಅವನು ಬೇಕಾದರೆ ಸಮಸ್ತ ಶಾಸ್ತ್ರಗಳನ್ನು ಅಭ್ಯಸಿಸಲಿ, ಮುನಿಯಾಗಿರಲಿ, ವ್ಯವಹಾರ ಚಾರಿತ್ರದ ಪಾಲನೆ ಮಾಡುವಂಥವರಾಗಿರಲಿ, ಆದರೂ ಕೂಡ ಅವರು ತನ್ನ ಆತ್ಮನ ಪರಮಾರ್ಥ ಸ್ವರೂಪವನ್ನು ಏನ್ ಮಾಡೋದಿಲ್ಲ ಅಂತಂದ್ರೆ ತಿಳಿದಿಲ್ಲ. ಕರ್ಮೋದಯ ಜನ್ಯವಾದ ರಾಗವನ್ನೇ ಒಳ್ಳೆಯದು ಅಂತ ತಿಳ್ಕೊಂಡು ನಂಬ್ಕೊಂಡಿದ್ದಾನ, ಅದರಿಂದಲೇ ತನ್ನ ಮೋಕ್ಷ ಅಂತ ತಿಳ್ಕೊಂಡು ಮನ್ನಿಸಿಕೊಂಡಿದ್ದಾನ. ಈ ಪ್ರಕಾರವಾಗಿ ಅನೇಕ ವಿಪರೀತವಾಗಿರ್ತಕ್ಕಂಥ ಕಲ್ಪನೆಗಳನ್ನು ತಿಳ್ಕೊಂಡಿದ್ದಾನಲ್ಲ. ಹೀಗೆ ತನ್ನ ಮತ್ತು ಇತರರ ಪರಮಾರ್ಥ ಸ್ವರೂಪವನ್ನ ತಿಳಿದುಕೊಳ್ಳದೇ ಇರೋದರಿಂದ, ತನ್ನ ಮತ್ತು ಪರದ ಪರಮಾರ್ಥ ಸ್ವರೂಪವನ್ನು ತಿಳಿಯದೇ ಇರೋದರಿಂದ ಜೀವ ಅಜೀವದ ಪರಮಾರ್ಥ ಸ್ವರೂಪ ಅವನಿಗೇನಿಲ್ಲ ಅಂತಂದ್ರೆ ತಿಳಿದು ಬರೋ ಸಾಧ್ಯತೆ ಇಲ್ಲ, ತಿಳಿಯೋದನೇ ಇಲ್ಲ. ಮತ್ತು ಎಲ್ಲಿ ಜೀವ ಮತ್ತು ಅಜೀವ ಇವೆರಡೂ ಪದಾರ್ಥಗಳನ್ನು ತಿಳಿಯೋದಿಲ್ಲ ಅಂದ ಮೇಲೆ ಅವನು ಸಮ್ಯಕ್ ದೃಷ್ಟಿ ಹೆಂಗಾಗ್ಲಿಕ್ಕೆ ಸಾಧ್ಯದ? ರಾಗಿ ಜೀವ ಸಮ್ಯಕ್ ದೃಷ್ಟಿ ಆಗುವಂತ ಸಾಧ್ಯತೆ ಇಲ್ಲ ಅನ್ನುವಂಥ ತಾತ್ಪರ್ಯ ಇದೆ. ಅದರ ರಾಗ ಅಂದ್ರೆ ಯಾವುದು ಅನ್ನೋದನ್ನು ಕೂಡ ತಿಳ್ಕೋಬೇಕು. ಇದು ಅಷ್ಟೇ ಮಹತ್ವವಿದೆ. ರಾಗಿಗೆ ಸಮ್ಯಕ್ ದೃಷ್ಟಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ರಾಗ ಅದು ಮುಖ್ಯದ. ಮಿಥ್ಯಾತ್ವದ ಸಮಯದೊಳಗ ಮಿಥ್ಯಾ ದೃಷ್ಟಿಗಿರತಕ್ಕಂಥ ಅನಂತಾನುಬಂಧಿ ರಾಗದ ಸದ್ಭಾವದೊಳಗ ಅವನಿಗೆ ಭೇದ ಜ್ಞಾನ ಇರಂಗಿಲ್ಲ.
ಮಿಥ್ಯಾತ್ವ ಸಹಿತವಾಗಿರ್ತಕ್ಕಂಥ ಯಾವ ರಾಗಿದೆಯಲ್ಲ ಆ ರಾಗಿಗೆ ಏನಿಲ್ಲ ಅಂದ್ರೆ ಭೇದ ಜ್ಞಾನ ಇಲ್ಲ, ಸಮ್ಯಕ್ ದರ್ಶನ ಇಲ್ಲ. ಮಿಥ್ಯಾತ್ವ ಹೋಗಿತ್ತು ಅಂತಂದ್ರ ಅವ ಸಮ್ಯಕ್ ದೃಷ್ಟಿನೇ ಇದ್ದಾನ, ಅವನಿಗೆ ಅಪ್ರತ್ಯಾಖ್ಯಾನ ಇರಲಿ ಪ್ರತ್ಯಾಖ್ಯಾನ ಇರಲಿ ಸಂಜೋಲನದ ರಾಗದ ಸದ್ಭಾವ ಇದ್ದೇ ಇರ್ತದ. ಅದನ್ನ ಇಲ್ಲಿ ನಾವು ಸರಿಯಾಗಿ ಏನ್ ಮಾಡ್ಕೊಳ್ಬೇಕು ಅಂದ್ರೆ ತಿಳ್ಕೊಳ್ಬೇಕು. ಈ ಪ್ರಕಾರವಾಗಿ ನಾವು ನಿರ್ಜರ ಅಧಿಕಾರದ 201 ಮತ್ತು 202ನೇ ಗಾಥೆಯವರೆಗೆ ಇವತ್ತಿನ ಸಂಚಿಕೆಯಲ್ಲಿ ಏನ್ ಮಾಡ್ಕೊಂಡಿದ್ದೇವೆ ಅಂದ್ರೆ ನೋಡ್ಕೊಂಡಿದ್ದೇವೆ. ಈ ಪ್ರಕಾರ ರಾಗಗ ಮತ್ತು ಆತ್ಮನ ಮಧ್ಯದೊಳಗಿರುವಂತಹ ಭೇದ ಜ್ಞಾನ ಬಹಳ ಮುಖ್ಯ ಆಗ್ತದೆ. ಆ ಭೇದ ವಿಜ್ಞಾನದ ಬಲವನ್ನ ಪುಷ್ಟೀಕರಿಸಲಿಕ್ಕೆ ಈ ಒಂದು ಗಾಥೆಗಳೇನಿದ್ದಾವ ಅಂದ್ರೆ ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯವನ್ನ ಮಾಡ್ತವೆ. ಇಲ್ಲಿಗೆ ನಾವು ಇವತ್ತಿನ ಸಂಚಿಕೆಯನ್ನು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮುದ ವೈದುವರವರು. ನೇಮಾದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯುಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय, जय बोलो जिनवानी माता की जय. जय जिनेन्द्र.